ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ದಿನ ವಿಶೇಷತೆಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ವಿದ್ಯಾಭ್ಯಾಸದ ಕುರಿತಾಗಿ ಏನಾದರೂ ಮಾಹಿತಿಯನ್ನು ನಾವು ಪಡ್ಕೊಳ್ಬಹುದಾ, ಅಂದರೆ ಯಾವ ಫೀಲ್ಡ್ಗೆ ಹೋದರೆ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ನ ಕಾಣ್ಕೊಳ್ಬಹುದು. ಸೊ ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ಗುರುಜಿಯವರು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ, ಡೌಟ್ ಇದೆ ಅನ್ನೋವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಸೊ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಪಂಡಿತ್ ದಿನೇಶ್ ಗುರೂಜಿಯವರಿದ್ದಾರೆ. ಮೊದಲನೇದಾಗಿ ಗುರೂಜಿಯವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 21ನೇ ತಾರೀಕಿನಿಂದ ರೇಖಿ ವಿದ್ಯೆ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಕೇವಲ 4 ದಿನಗಳ ಕ್ಲಾಸಸ್ ಆಗಿರುತ್ತೆ. ನೀವು ಮನೆಯಲ್ಲೇ ಕೂತು ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಲಿಕ್ಕೆ ಅವಕಾಶವಿದೆ. ಸೊ ಇನ್ನು ಈ ರೇಖಿ ವಿದ್ಯೆ ಅಂದರೆ ಏನು, ಯಾರು ಕಲಿಬೋದು, ಇದಕ್ಕೆ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇದೆಯಾ, ಯಾವ ಸಮಯದಲ್ಲಿ ಕಲಿಬೋದು, ಎಲ್ಲ ವಿಚಾರಗಳನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರೂಜಿಯವರು ನಮಗೆ ತಿಳಿ ಹೇಳ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ನೋಡ್ತಾ ಹೋಗೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಓಕೆ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಗೋಕರ್ಣಿಂದ ಮುಕ್ತ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿದ ದಿನಾಂಕ 27/10/1998. 27/10/98. ಸಮಯ 3:45. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಮುರುಡೇಶ್ವರ ಅಂತ. ಓಕೆ, 3:45 AM PM? AM. ಓಕೆ, ಮುರುಡೇಶ್ವರದಲ್ಲಿ ಹುಟ್ಟಿರೋದು. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ವಿಚಾರವಾಗಿ ಕೇಳಬೇಕಿತ್ತು. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. 27 ಅಕ್ಟೋಬರ್ 1998. ಧನುರ್ ರಾಶಿಯಲ್ಲಿ ಹುಟ್ಟಿದ್ದಾರೆ. ಧನುರ್ ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರ, ಸರಿನಾ? ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ದಶ 23ಕ್ಕೆ ಚಂದ್ರ ಮುಗಿದು 23 ನಂತರ ಮಂಗಳ ಶುರುವಾಗಿದೆ. ಮಂಗಳ ದಶದಲ್ಲಿ ಭುಕ್ತಿ ನೋಡೋಣ. 2025 ಜೂನ್ಗೆ ಗುರು ಮುಗಿಯುತ್ತೆ. ತದನಂತರ ಶನಿ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಮಂಗಳ ಮತ್ತು ಶನಿ ಕಾಂಬಿನೇಷನ್ ಮ್ಯಾರೇಜಲ್ಲಿ ಏನು ಹೇಳುತ್ತೆ ನೋಡೋಣ. ಮಂಗಳ 2ನೇ ಮನೆ ಮತ್ತು 9ನೇ ಮನೆ, ಖಂಡಿತ ಮದುವೆ ಯೋಗ ಖಂಡಿತ ಇದೆ. ಆದರೆ ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿರಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ 12ನೇ ಮನೆ ಬಂದಾಗ ಇದು ದಶ 2-9 ಮದುವೆ ಕೊಡುತ್ತೆ. 2-9 ಜೊತೆ ಪಕ್ಕದಲ್ಲಿರ್ತಕ್ಕಂಥ 12ನೇ ಮನೆ ವೈವಾಹಿಕ ಜೀವನನ ಕಟ್ ಮಾಡುತ್ತೆ, ಅಥವಾ ಸಂಬಂಧಗಳು ಬಂದಿರತಕ್ಕಂಥದ್ದು ಕಟ್ಟಾಗ್ತಕ್ಕಂಥ ತೋರಿಸುತ್ತೆ. ವಿವಾಹ ಆಗೋ ಟೈಮು ಬೇರೆ, ಬಟ್ ವಿವಾಹ ಜೀವನದ ಬಗ್ಗೆ ಹೆಚ್ಚಾಗಿ ಒತ್ತು ಕೊಡ್ತೀನಿ. ಯಾಕೆಂದರೆ ಮುಂದೆ ಬರ್ತಕ್ಕಂಥ ರಾಹುನು ಕೂಡ 6ನೇ ಮನೆ ತೋರಿಸ್ತಾ ಇದೆ ಮತ್ತು 4ನೇ ಮನೆ ತೋರಿಸ್ತಾ ಇದೆ. ವಿವಾಹ ಇವರ ಜಾತಕದಲ್ಲಿ ಸ್ವಲ್ಪ ಕಷ್ಟ. ಮ್ಯಾಚ್ ಮೇಕಿಂಗ್ ಖಂಡಿತ ಮಾಡಬೇಕು. ಮ್ಯಾಚ್ ಮೇಕಿಂಗ್ ಅಂತಂದರೆ ಈ ಪಾಯಿಂಟ್ಸ್ ಲೆಕ್ಕಾಚಾರದಲ್ಲ, ಬರ್ತಕ್ಕಂಥ ಹುಡುಗನ ದಶಾ ಭುಕ್ತಿ ಕಾಂಬಿನೇಷನ್ನು ಇದಕ್ಕೆ ಸ್ವಲ್ಪ ಪಾಸಿಟಿವ್ ಕಾಂಬಿನೇಷನ್ ತೊಗೊಂಬರ್ಬೇಕು. 2ನೇ ಮನೆ 7ನೇ ಮನೆ ದಶಾ ನೋಡಬೇಕು, ಅಂಥವ್ರು ಮಾತ್ರನೇ ಆಗಬೇಕು, ಅಥವಾ ಪ್ರಶ್ನಾಶಾಸ್ತ್ರ ಮುಖಾಂತರ ಹೋಗಬೇಕು. ಈಗ ಭುಕ್ತಿಯಲ್ಲಿ 6ನೇ ಮನೆ ಬಂದಿರೋದ್ರಿಂದ ಅನಾಯಾಸದಿಂದ, ಭಾಳ ಕಷ್ಟದಿಂದ ಮದುವೆ. ಈ ಗುರು ಭುಕ್ತಿ ಮುಗಿತಾ ಇದೆ. ನೆಕ್ಸ್ಟು ಶನಿ ಭುಕ್ತಿ ಕಾಂಬಿನೇಷನ್ 12 ಬರ್ತಾ ಇದೆ, ಮುಗಿಯೋಷ್ಟಕ್ಕೆ ಸೆಟ್ ಆಗುತ್ತೆ. ಜೂನ್ ಒಳಗೆ ಸೆಟ್ ಆಗುತ್ತೆ. ವೈವಾಹಿಕ ಜೀವನನೇ ಒಂದು ಸ್ವಲ್ಪ ಟ್ರಬಲ್ಸಮ್ ಇದೆ. ವಿವಾಹ ಯಾವಾಗ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಯಲ್ಲಿ ನೀವು ಇರ್ತೀರ. ಅದರಲ್ಲಿ ಕಷ್ಟ ಅನುಭವಿಸ್ತಕ್ಕಂಥ ಕಾಂಬಿನೇಷನ್ ಬಗ್ಗೆ ನಾನು ಹೆಚ್ಚು ಒತ್ತು ಕೊಡ್ತೀನಿ. ಸಮಯದ ಬಗ್ಗೆ ಎಲ್ಲ ಯಾವಾಗಾಗುತ್ತೆ, 26 ಆಗಿಲ್ಲ 27 ಆಗೋಯ್ತು, ಅದೆಲ್ಲ ಇಂಪಾರ್ಟೆಂಟು. ಆಗಿ 4 ಜನಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಯಾರಿಗಾರು ಒಂದು ಸ್ವಲ್ಪ ಈ ಕೇಳೋರಿಗೆ ಅದಂಗಾಯ್ತಂತೆ ಹಿಂಗಾಯ್ತಂತೆ ಅಂತ ಬರುತ್ತಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಲೇಟ್ಗಿನ ಹೆಚ್ಚಾಗಿ ಅದು ಸಮಸ್ಯೆ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ನು ಬರುತ್ತೆ. ಇಲ್ಲಿ 2-9ಕ್ಕೆ ಇವರು ಸದ್ಯಕ್ಕೆ ಒಂದು ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಉಂಗುರವನ್ನು ಧಾರಣೆ ಮಾಡಬೇಕು. ಹಾಗೆ ತೊಗರಿ ಬೇಳೆಯನ್ನು ಪ್ರತಿ ಮಂಗಳವಾರ ಬಡವರಿಗೆ ದಾನ ಮಾಡಿ, ಒಳ್ಳೆಯದಾಗಲಿ.
ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 21ನೇ ತಾರೀಕಿನಿಂದ ರೇಖಿ ವಿದ್ಯೆ ಕ್ಲಾಸಸ್ಸು ಕೇವಲ 4 ದಿನಗಳ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕ್ಲಾಸಸ್ಗೆ ನೀವು ಜಾಯಿನ್ ಆಗಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ನಿಮ್ಮ ಹೆಸರನ್ನು ಹಿಂದೆ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಈ ರೇಖಿ ವಿದ್ಯೆನಲ್ಲಿ ಏನಿರುತ್ತೆ, ಇದಕ್ಕೆ ಏನಾದರೂ ಏಜ್ ಲಿಮಿಟ್ ಇದೆಯಾ, ಯಾವ ಏಜ್ನವರು ಇದನ್ನು ಕಲ್ತ್ಕೊಳ್ಬಹುದು? ಗುರುಗಳೇ, ಇದರದ್ದು ಡೀಟೇಲ್ ಇನ್ಫಾರ್ಮೇಷನ್ ಕೊಡೋದಾದರೆ. ಭಾಳ ಇಂಪಾರ್ಟೆಂಟು. ಏಪ್ರಿಲ್ ಇವತ್ತು 1ನೇ ತಾರೀಕು ಶುರುವಾಗಿದೆ. ಇದೇ ತಿಂಗಳು 21ನೇ ತಾರೀಕು ಹೊಸ ಫೈನಾನ್ಷಿಯಲ್ ಇಯರ್ ಅಂತ ಕರಿಬೋದು ನಾವು. ಕೇವಲ 899 ರೂಪಾಯಲ್ಲಿ ಇಂಡಿಯಾದಲ್ಲೇ ಯಾರೂ ಕೂಡ ರೇಖಿ ಆ ರೇಟಲ್ಲಿ ಮಾಡಿಕೊಡಲ್ಲ. ನೀವು ಎಲ್ಲಿಂದ ಎಲ್ಲೇ ಕೇಳಿಬಿಡಿ, ರೇಖಿ ಹೇಳ್ಕೊಡೋರನ್ನ ಗೂಗಲ್ ಮಾಡಿ ರೇಖಿ ಲೆವೆಲ್ 1 ಆ್ಯಡ್ ಮಾಡ್ಕೊಳ್ಳಿ ಎಲ್ಲರೂ. ಲೆವೆಲ್ 1 ರೇಖಿ, ಲೆವೆಲ್ 2 ರೇಖಿ, 3 ಲೆವೆಲ್ಸ್ ಇರುತ್ತೆ ಮೇಜರಾಗಿ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ರೇಖಿ. ಫಸ್ಟ್ ಲೆವೆಲ್ಗೆ ಸಾಧಾರಣ ನನಗೆ ತಿಳಿದ ಮಟ್ಟಿಗೆ 4,000-5,000 ಚಾರ್ಜ್ ಮಾಡ್ತಾರೆ. 2ನೇ ಲೆವೆಲ್ಗೆ 8,000 ಅಟ್ಯೂನ್ಮೆಂಟು ಅದು ಇದು ಅಂತ ಎಲ್ಲ ಹೇಳಿ ಕತೆ ಕಟ್ಟಿ ಅಲ್ಲೊಂದು 8,000 ಹೇಳ್ತಾರೆ. 13,000 ಬರೀ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಹೋಗುತ್ತೆ. 13,000. ಇದು ಬರೀ ರೇಖಿ ಬಗ್ಗೆ ಮಾತಾಡ್ತಾರೆ ಅವರು. ನಾನು 899 4 ಡೇಸ್ ಕ್ಲಾಸ್, 1.5 ಅವರ್ ಹೆಚ್ಚು ಕಮ್ಮಿ. ರೇಖಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಸೈಡ್ಗಿಡೋಣ. ಕ್ರಿಸ್ಟಲ್ ಹೀಲಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಬ್ರೇಸ್ಲೆಟು ಕ್ರಿಸ್ಟಲ್ ಹೀಲಿಂಗೇ ಒಂದು 5,000 ತೊಗೊಳ್ತಾರೆ. ಯಾವ ಸಮಸ್ಯೆಗೆ ಯಾವುದು ಬ್ರೇಸ್ಲೆಟ್ ಹಾಕಬೇಕು, ಹೇಗೆ ನಾವು ಮೆಡಿಟೇಷನ್ ಮಾಡಬೇಕು, ಅದಾಗ ಕ್ರಿಸ್ಟಲ್ಸ್ ಇಟ್ಕೊಂಡು, ಕ್ರಿಸ್ಟಲ್ ಥೆರಪಿ, ಹೇಗೆ ನಾವು ಕ್ರಿಸ್ಟಲ್ನ ಮ್ಯಾನಿಫೆಸ್ಟ್ ಮಾಡಬೇಕು, ಹೇಗೆ ಕ್ರಿಸ್ಟಲ್ಲಿಂದ ನಾವು ಹಣವನ್ನು ಗಳಿಸೋಕ್ಕೆ ಹೆಲ್ಪ್ ಆಗುತ್ತೆ. ಮನಿ ಮ್ಯಾಗ್ನೆಟ್ ಇರ್ಬೋದು, ಪೈರೇಟ್ ಇರ್ಬೋದು, ಅನೇಕ ವಿಚಾರ. ಯಾಕಂದರೆ ನಮ್ಮ ಭೂಮಿಯಲ್ಲಿ ಸಿಗ್ತಕ್ಕಂಥ ಅನೇಕ ಈ ಕ್ರಿಸ್ಟಲ್ಸಲ್ಲಿ ಒಂದು ಕಂಪನಾಂಕಗಳಿದ್ದಾವೆ, ಫ್ರೀಕ್ವೆನ್ಸಿ ಅಂತ ಇದೆ. ಆ ಫ್ರೀಕ್ವೆನ್ಸಿ ನಮಗೆ ಆರೋಗ್ಯಕ್ಕೆ ಸಹ ಒಳ್ಳೇದು ಮಾಡುತ್ತೆ, ಹಣಕಾಸಿಗೆ ಒಳ್ಳೇದು ಮಾಡುತ್ತೆ, ಸಂಬಂಧಗಳನ್ನ ಬೆಸೆಯುತ್ತೆ. ಫಾರ್ ಎಕ್ಸಾಂಪಲ್ ಕುಂಜೈಟ್ ಅಂತಿದೆ. ವಿವಾಹ ಜೀವನವನ್ನು ಸಮಸ್ಯೆ ಇದ್ದರೆ, ಜಾತಕದಲ್ಲಿ ಸ್ವಲ್ಪ 50-50 ಇದ್ದಾಗ ಈ ಕ್ರಿಸ್ಟಲ್ಸು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಕುಂಜೈಟ್ ರಿಲೇಷನ್ಶಿಪ್ನ ಹೆಲ್ಪ್ ಮಾಡುತ್ತೆ. ಪಿಂಕ್ ಕ್ವಾರ್ಟ್ಸ್, ರೋಸ್ ಕ್ವಾರ್ಟ್ಸ್, ಇವೆಲ್ಲ ಕೂಡ ಫ್ಯಾಮ್ಲಿನ ಬಾಂಡೇಜಲ್ಲಿ ಇಡ್ತಕ್ಕಂಥದ್ದು. ಅಪ್ಪ ಮಗನಿಗೆ ಆಗ್ತಾಯಿಲ್ಲ, ತಂದೆ ಮತ್ತು ಮಗಳಿಗಾಗ್ತಾಯಿಲ್ಲ, ತಾಯಿ ಮಗನಿಗಾಗ್ತಾಯಿಲ್ಲ, ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಜಗಳ ಆಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಈ ಒಂದು ಪಿಂಕ್ ಕ್ವಾರ್ಟ್ಸ್ ಅಥವಾ ರೋಸ್ ಕ್ವಾರ್ಟ್ಸು ಬಾಂಧವ್ಯನ ಬೆಸೆಯುತ್ತೆ. ಹಾಗೆ ಸಾಕಷ್ಟು ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬಿಸ್ನೆಸ್ಸಲ್ಲಿ ಅವರು ಜಾತಕದಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಫಸ್ಟು, ಅದು ವೆರಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ಯಾಕೋ ಸ್ವಲ್ಪ ಬ್ಲಾಕೇಜ್ ಆಗ್ತಾಯಿದೆ ಅಲ್ಲಲ್ಲಿ, ಕಣ್ಣು ದೃಷ್ಟಿಯಿಂದ ಇರುತ್ತೆ, ಅಥವಾ ಇನ್ನೊಬ್ಬರ ಒಂದು ಫ್ರೀಕ್ವೆನ್ಸಿ ನೆಗೆಟಿವ್ ಫ್ರೀಕ್ವೆನ್ಸಿಯಿಂದ ಇರುತ್ತೆ. ಪೈರೈಟ್ ಅನ್ನೋದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅದು ಗೋಲ್ಡ್ ಅಂತಲೇ ಕರೀತಾರೆ, ಅದನ್ನು ರಾಬರ್ಸ್ ಗೋಲ್ಡ್ ಅಂತಲೇ ಕರೀತಾರೆ. ಅದು ಬಂಗಾರದ ಆಕಾರದಲ್ಲೇ ಇರುತ್ತೆ. ಅದರಲ್ಲಿ ಒಂದು ಸರ್ಟನ್ ಫ್ರೀಕ್ವೆನ್ಸಿ ಇರುತ್ತೆ. ಯಾಕೆಂದರೆ ಯಾವುದೇ ಒಂದು ಕ್ರಿಸ್ಟಲ್ ತೊಗೊಂಡಾಗ ನಾವು, ಇಟ್ ಈಸ್ ಮೇಡ್ ಅಪ್ ಆಫ್ ಫಸ್ಟು ಸ್ಮಾಲೆಸ್ಟ್ ಆಫ್ ದಿ ಮಾಲಿಕ್ಯೂಲ್ಸು ಜಾಸ್ತಿ ಆಗಿ ಆ್ಯಟಮ್ ಆಗುತ್ತೆ. ಆ್ಯಟಮ್ ಜಾಸ್ತಿ ಆಗಿ ಕ್ರಿಸ್ಟಲ್ ಆಗುತ್ತೆ. ಸೊ ಆ ಕ್ರಿಸ್ಟಲ್ ಅಂತಕ್ಕಂಥದ್ದು ವಿಶೇಷವಾಗಿ ನಮಗೆ ಆ್ಯಟಮ್ ಲೆವೆಲಿಂದನೂ ಕೂಡ, ಆ ಒಂದು ಮೂಲದಿಂದನೂ ಕೂಡ ನಮಗೆ ಫ್ರೀಕ್ವೆನ್ಸೀಸ್ ಇನ್ಕ್ರೀಸ್ ಆಗುತ್ತೆ. ಆರೋಗ್ಯಕ್ಕೆ BP ಜಾಸ್ತಿ ಇದೆ, ಕ್ರೈಸೋಕೋಲಾ ಅಂತ ಬರುತ್ತೆ BP ಜಾಸ್ತಿ ಇರೋರಿಗೆ. ಹಾಗೆ ಡಯಾಬಿಟೀಸ್ ಇದೆ, ನೀ ಪೇನ್ ಇದೆ, ಕ್ರಿಸ್ಟಲ್ ಮುಖಾಂತರ ಹೀಲಿಂಗ್ ಯಾವ ರೀತಿ ಮಾಡ್ಕೋಬೇಕು. ಮೈಗ್ರೇನ್ ಇದೆ, ಮೂನ್ ಸ್ಟೋನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಡಿಪ್ರೆಷನ್ ಇರೋರಿಗೆ. ಹಾಗೆ ಸಿಕ್ಕಾಪಟ್ಟೆ ಪುಕ್ಕಲ್ತನ, ಧೈರ್ಯ ಇಲ್ಲ, ಡಿಪ್ರೆಷನ್ ಇದ್ದೀವಿ, ಟೈಗರ್ಸ್ ಐ ಹೆಲ್ಪ್ ಮಾಡುತ್ತೆ. ಈ ರೀತಿ ಹಲವಾರು ಕ್ರಿಸ್ಟಲ್ಸ್ ಬಗ್ಗೆ ಕೇವಲ 4 ದಿವಸ 899 ರುಪೀಸ್. ಇದು ಬಿಟ್ಟು ಮೆಡಿಟೇಷನ್ ಯಾವ ರೀತಿ ನಾವು ಪ್ರತಿ ದಿವಸ ಮೆಡಿಟೇಷನ್ ಮಾಡಬೇಕು ವಿತ್ ಎ ವೆರಿ ಸೂತಿಂಗ್ ಮ್ಯೂಸಿಕ್, ಒಂದು ಅಲ್ಟಿಮೇಟ್ ಮ್ಯೂಸಿಕ್ಕು, ಯಾವ ರೀತಿ ಆ ಮ್ಯೂಸಿಕ್ ಕೊಟ್ಟು ನಿಮ್ಮ ಮೆಡಿಟೇಷನ್ಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು.
ಹಾಗೆ ಪಂಚಭೂತಗಳನ್ನು ನಾವು ಹೇಗೆ ಆರಾಧನೆ ಮಾಡಿ ಅದರಿಂದ ಪಾಸಿಟಿವ್ ಎನರ್ಜಿನ ತಗೊಳ್ತಕ್ಕಂಥ ಒಂದು ಪ್ರಕ್ರಿಯೆ, ಮತ್ತು ಬಾಡಿಲಿರ್ತಕ್ಕಂಥ 21 ಪಾಯಿಂಟ್ಸ್ ಎನರ್ಜಿ ಪಾಯಿಂಟ್ಸ್ ಅಂತ ಕರಿತೀವಿ. ಎಂಟೈರ್ ಬಾಡಿನ ಔರಾ ಅಂತ ನಾವೇನು ಕರಿತೀವಿ ಅದನ್ನು ಬದಲಾವಣೆ ಮಾಡೋಕ್ಕೆ 21 ಪಾಯಿಂಟ್ಸ್. ಕೊನೆಯದಾಗಿ ಎಸೆನ್ಷಿಯಲ್ ಆಯಿಲ್ ಅಂತ ಬರ್ತಕ್ಕಂಥದ್ದು. ಎಲ್ಲರೂ ಕೂಡ ಈ ಆಯಿಲ್ ಯೂಸ್ ಮಾಡ್ತೀವಿ, ಲ್ಯಾವೆಂಡರ್ ಆಯಿಲ್ ಯೂಸ್ ಮಾಡ್ತೀವಿ, ಗಂಧದ ಎಣ್ಣೆ ಯೂಸ್ ಮಾಡ್ತೀವಿ, ಜಾಸ್ಮಿನ್ ಆಯಿಲ್ ಯೂಸ್ ಮಾಡ್ತೀವಿ, ಸೊ ಜಾಸ್ಪರ್ ಯೂಸ್ ಮಾಡ್ತೀವಿ. ಬೇಕಾದಷ್ಟು ಎಸೆನ್ಷಿಯಲ್ ಆಯಿಲ್ಗಳಿರ್ತವೆ. ಆ ಬೇಕಾದಷ್ಟು ಎಸೆನ್ಷಿಯಲ್ ಆಯಿಲು ಒಂದೊಂದಕ್ಕೂ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿ ನಾವು ಅಪ್ಲೈ ಮಾಡಿದಾಗ ಸೂತಾಗುತ್ತೆ. ಹೇಗೆ ಆಯುರ್ವೇದದಲ್ಲಿ ಅಭ್ಯಂಗ ಅಂತ ಕರೀತಾರೆ, ಆಯಿಲ್ ಚೆನ್ನಾಗಿ ಮಾಲಿಷ್ ಮಾಡ್ತಾರೆ ಬಾಡಿಗೆಲ್ಲ. ಯಾವುದಾದ್ರು ವಾತ ಪಿತ್ತ ಕಫ ದೋಷ ಇರೋರಿಗೆಲ್ಲ ಕೆಲವೊಂದು ಅಭ್ಯಂಗ ಸ್ನಾನ ಮಾಡ್ತಾರೆ. ಅಭ್ಯಂಗ ಅಂದರೆ ಆಯಿಲ್. ಆ ಆಯಿಲ್ ಇರ್ತಕ್ಕಂಥದ್ದು ಸೇಮ್ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿದಾಗ ನಮ್ಮ ಎಸೆನ್ಷಿಯಲ್ ಆಯಿಲ್ ಹತ್ರಕ್ಕಿದ್ದಾಗ ಜಾಸ್ಮಿನ್ ಇರ್ಬೋದು, ಅಥವಾ ವೆಟಿವೇರ್ ಇರ್ಬೋದು, ಅಥವಾ ಸ್ಯಾಂಡ್ಲ್ವುಡ್ ಆಯಿಲ್ ಇರ್ಬೋದು, ಲ್ಯಾವೆಂಡರ್ ಇರ್ಬೋದು, ಯಾವುದಾದ್ರು ಒಂದು ಆಯಿಲು. ಈ ಆಯಿಲ್ ಒಂದೊಂದಕ್ಕೂ ಯಾವ ಥರ ಹೆಲ್ಪ್ ಮಾಡುತ್ತೆ. ಫೈನಾನ್ಷಿಯಲ್ಗೆ ಒಂದು ಆಯಿಲ್ ಬರ್ತಕ್ಕಂಥದ್ದು, ರಿಲೇಷನ್ಶಿಪ್ಗೆ ಒಂದು ಎಸೆನ್ಷಿಯಲ್ ಆಯಿಲ್ ಬರ್ತಕ್ಕಂಥದ್ದು. ಇಷ್ಟೂ ಕೂಡ ಕೇವಲ 899 ಓನ್ಲಿ. ಇದರದ್ದು ಟೋಟಲ್ ಕಾಸ್ಟು ಯಾರಾದರೂ ಇದನ್ನು ಕೇಳಿಸ್ಕೊಂಡು ಮಿಸ್ ಮಾಡಿದ್ರೆ ಮೋಸ್ಟ್ಲಿ ಅದೃಷ್ಟ ಹೋಯಿತು ಅಂತ ಅನಿಸುತ್ತೆ, ಯಾರಾದರೂ ಕೇಳಿಸ್ಕೊಂಡು ಕೂಡ. ಯಾಕೆಂದರೆ ಎಲ್ಲ ಕಾಸ್ಟು ನೀವು ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಇಂಡಿಯಾದಲ್ಲಿ ಹೋಗ್ಬಿಟ್ಟು ಇದೆಲ್ಲ ಇಷ್ಟನ್ನು ಕೂಡ ಬರೆದು ಕೂತ್ಕೊಳ್ಳಿ, 15,000 ಕಮ್ಮಿ ಎಲ್ಲೂ ಇರಲ್ಲ ಈ ಫೀಸ್. 15,000 ಪ್ಲಸ್ ಪ್ರಿಂಟೆಡ್ ಬುಕ್ ಅಂತೂ ಕೊಡೋಲ್ಲ, ಬರ್ಕೊಳ್ಳಿ ಅಂತಾರೆ ವಿತ್ ಪ್ರಿಂಟೆಡ್ ಬುಕ್. ಸೊ ಅದರಲ್ಲಿ ವಿಶೇಷವಾಗಿ ಮೆಡಿಟೇಷನ್ನು ಅದೇ ಸಪ್ರೇಟು ಎಲ್ಲ ತೊಗೊಂಡ್ರೆ ಒಂದು 20,000 ರುಪೀಸ್ ಖರ್ಚು ಮಾಡಬೇಕಾಗತ್ತೆ. ಈ 4 ಡೇಸ್ ಹೆಚ್ಚು ಕಮ್ಮಿ ನಿಮಗೆ 6 ಅವರ್ಸ್, 6 ಗಂಟೆಗಳು. 6 ಗಂಟೆ ಈಸ್ ನಾಟ್ ಆರ್ಡಿನರಿ. 4 ಡೇಸ್ ಅಂತಾರೆ, ಹಂಗಲ್ಲ ಲೆಕ್ಕ, ಅವರ್ಸ್ ಲೆಕ್ಕ ಹಾಕಬೇಕು. 1.5 ಅವರ್ ನಿಮಗೆ ಟ್ರೈನಿಂಗು. 4 ಡೇಸ್ ಅಂತಂದರೆ ಹೆಚ್ಚು ಕಮ್ಮಿ 6 ಅವರ್ಸ್ ಇಷ್ಟೂ ಕೂಡ ರೇಖಿ ಬಗ್ಗೆ, ಮೆಡಿಟೇಷನ್ ಬಗ್ಗೆ, ಕ್ರಿಸ್ಟಲ್ಸ್ ಬಗ್ಗೆ, ಎಸೆನ್ಷಿಯಲ್ ಆಯಿಲ್ ಬಗ್ಗೆ, ಮೆಡಿಟೇಷನ್ ಬಗ್ಗೆ, ಪಂಚಭೂತ ಬಗ್ಗೆ ಜಸ್ಟ್ 899 ಮಾತ್ರ ಕುಟುಂಬ ಸಮೇತ ಕಲಿಬೋದು. ಈ ರೀತಿ ಯಾವತ್ತೂ ಮಾಡಿರಲಿಲ್ಲ, ಮುಂದೆ ಮಾಡೋದು ಇಲ್ಲ. ಆ ಫೀಸಿಗೆ ಬರ್ತಾಯಿದೆ. ಕಾಲು ನೋವಿರೋರಿಗೆ, ರಿಲೇಷನ್ಶಿಪ್ ಇಶ್ಯೂ ಇರೋರಿಗೆ, ಭಯ ಇರೋರಿಗೆ, ಮನೆ ಸ್ವಲ್ಪ ಯಾಕೋ ನನಗೆ ವಾತಾವರಣ ಸರಿಗಾಗ್ತಾ ಇಲ್ಲ, ಅಥವಾ ಮನೆಯಲ್ಲಿ ಭಯ, ಹಸ್ಬೆಂಡ್ ಕಂಡ್ರೆ ಭಯ, ಅತ್ತೆ ಕಂಡ್ರೆ ಭಯ, ದಿಗ್ಬಂಧನ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ನೇ ರೇಖಿ. ಅದ್ಭುತವಾಗಿರ್ತಕ್ಕಂಥ ಶಕ್ತಿ ರೇಖಿಲಿದೆ. ಸಪ್ತಚಕ್ರಗಳ ಬಗ್ಗೆ ಯಾವ ಆಹಾರ ತೊಗೋಬೇಕು ಅದನ್ನು ಆ್ಯಡ್ ಆಗಿರುತ್ತೆ ಅದರಲ್ಲಿ. ಯಾವ ಆಹಾರ ತೊಗೊಳ್ಬೇಕು, ಯಾವ ಚಕ್ರ ವೀಕ್ ಆಗಿದ್ದರೆ ಯಾವ ಒಂದು ಸಮಸ್ಯೆಯಿಂದ ನೀವು ಬಳಲ್ತೀರಾ, ಆ ಸಮಸ್ಯೆಗೆ ಏನು ಆಹಾರ ತೊಗೊಳ್ಬೇಕು, ಏನು ಕಲರ್ ಯೂಸ್ ಮಾಡಬೇಕು, ಏನು ಮಂತ್ರ ಹೇಳಬೇಕು, ಯಾವ ಕ್ರಿಸ್ಟಲ್ ಅದಕ್ಕೆ ಆ್ಯಡ್ ಮಾಡಬೇಕು, ಯಾವ ಎಸೆನ್ಷಿಯಲ್ ಆಯಿಲ್ ಆ್ಯಡ್ ಮಾಡಬೇಕು, ವಿತ್ ದಿ ಯೋಗ ಪೋಸ್ಟರ್. ಯೋಗನೂ ಇದೆ ಇದರಲ್ಲಿ. ಯಾವ ಯೋಗ, ಯಾವ ಒಂದು ಚಕ್ರಕ್ಕೆ ಯಾವ ಯೋಗ, ನಾವು ಬೆಳಿಗ್ಗೆದ್ದು ಯೋಗ ಮಾಡ್ತೀವಲ್ಲ ಆ ಯೋಗನೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹೇಳ್ತಾ ಹೋದರೆ ಬೇಕಾದ ಸಬ್ಜೆಕ್ಟ್ಸ್ ಇದೆ ಅದರೊಳಗಡೆ. ಅಷ್ಟು ಸಬ್ಜೆಕ್ಟ್ಸು ಕೂಡ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಜಸ್ಟ್ 899, ಏಪ್ರಿಲ್ 21ನೇ ತಾರೀಕು. ಕೇಳಿಸ್ಕೊಂಡವರು ಮಿಸ್ ಮಾಡಿದ್ರೆ ಜಾಕ್ ಪಾಟ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಅಷ್ಟೇ. ಓಕೆ ಗುರುಗಳ, ಒಂದು ಕಾಲ್ ಇದೆ ನೋಡೋಣ. ತಗೊಂಡು ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಓಕೆ ವೀಕ್ಷಕರೇ, ನೀವು ಕರೆ ಮಾಡಿದಾಗ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನಮಗೆ ಕರೆ ಮಾಡಬೇಕಾಗತ್ತೆ. ಇನ್ನು ರೇಖಿ ವಿದ್ಯೆ ಕುರಿತಾಗಿ ಗುರುಜಿಯವರು ನಿಮಗೆ ತಿಳಿ ಹೇಳಿದ್ದಾರೆ. ಅಂದರೆ ಏಪ್ರಿಲ್ 21ನೇ ತಾರೀಕಿನಿಂದ ಕೇವಲ 4 ದಿನದಲ್ಲಿ ಈ ರೇಖಿ ವಿದ್ಯೆಯನ್ನು ಕ್ಲಾಸಸ್ನ ನೀವು ಅಟೆಂಡ್ ಮಾಡಲಿಕ್ಕೆ ಅವಕಾಶವಿದೆ. ಗುರೂಜಿಯವರು ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಕ್ರಿಸ್ಟಲ್ ಹೀಲಿಂಗ್ ಕೂಡ ಇದರಲ್ಲೇ ಬರುತ್ತೆ. ಅಂದರೆ ರೇಖಿ ವಿದ್ಯೆ ಕ್ಲಾಸಸ್ಸಲ್ಲಿ ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಏನಾದರೂ ಏರುಪೇರುಗಳಾಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಮಾನಸಿಕ ನೆಮ್ಮದಿ ಬೇಕು ಅನ್ನುವಂಥವರು ಈ ಒಂದು ರೇಖಿ ವಿದ್ಯೆಯ ತರಗತಿಗಳನ್ನು ನೀವು ತಗೊಳ್ಬೇಕಾಗತ್ತೆ ಅಂತ ಹೇಳ್ತಾ ಎಸ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನಿಮ್ಮ ವಾಯ್ಸ್ ನನಗೆ ಬ್ರೇಕ್ ಆಗ್ತಿದೆ, ಸ್ವಲ್ಪ ಬೇರೆ ಕಡೆ ಬಂದು ಮಾತಾಡಿ. ಹಲೋ,
ಎಸ್ ವೀಕ್ಷಕರೇ, ನೀವು ಕರೆ ಮಾಡಿದಾಗ ದಯಮಾಡಿ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ, ಜೊತೆಲಿ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ಬಂದು ನೀವು ಮಾತಾಡಬೇಕಾಗತ್ತೆ. ಇನ್ನು ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋದಾದರೆ, ಇವತ್ತಿನ ದಿನ ವಿಶೇಷತೆಯಲ್ಲಿ ಜಾತಕದ ಮುಖಾಂತರವಾಗಿ ಅಥವಾ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಅದರಲ್ಲಿ ವಿದ್ಯಾಭ್ಯಾಸ ಹೇಗಿರುತ್ತೆ ಅಂತ ಕಂಡುಹಿಡ್ಕೊಳ್ಳೋಕ್ಕೆ ಸಾಧ್ಯವಿದೆಯಾ, ಅಂದರೆ ನಾವು ಯಾವ ಒಂದು ಫೀಲ್ಡ್ಗೆ ಹೋದರೆ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ನ ಕಾಣ್ಬೋದಾಗಿದೆ. ಸೊ 10th ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಏನು ಅಂದರೆ, ಈಗ ಎಲ್ರಿಗೂ ಪರೀಕ್ಷೆಯ ಸಮಯ ಇರೋದ್ರಿಂದ ಸೊ 10th ಆದಮೇಲೆ ನಾವು ಯಾವ ಒಂದು ಸಬ್ಜೆಕ್ಟಿಗೆ ಹೋಗಬೇಕಾಗತ್ತೆ ಅಥವಾ ಯಾವ ಲೈನ್ಗೆ ಹೋಗಬೇಕಾಗತ್ತೆ, ಈ ಒಂದು ಕುತೂಹಲ, ಈ ಒಂದು ಡೌಟ್ ಎಲ್ಲರಲ್ಲೂ ಕೂಡ ಇರುತ್ತೆ. ಸೊ ಎಸ್ಪೆಷಲಿ ತಂದೆ ತಾಯಂದರಿಗೆ ಈ ರೀತಿಯಾದಂಥ ಕ್ವೆಶನ್ಸ್ ಸರ್ವೇ ಸಾಮಾನ್ಯವಾಗಿರುತ್ತೆ. ಹಾಗಿದ್ರೆ ಜಾತಕದ ಪರಿಶೀಲನೆಯಿಂದ ವಿದ್ಯಾಭ್ಯಾಸದ ಕುರಿತಾಗಿ ಏನಾದರೂ ನಮಗೆ ಇನ್ಫಾರ್ಮೇಷನ್ ಸಿಗಬಹುದಾ ಗುರುಗಳೇ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಬೇಸಿಕಲಿ ಜಾತಕದಿಂದ ನಾವು ಯಾವ ಒಂದು ಫೀಲ್ಡ್ ಹೋಗ್ಬೋದು ಅನ್ನೋ ಒಂದು ವಿಚಾರನ ಶಾಸ್ತ್ರದಲ್ಲಿ ಭಾಳ ಹಿಂದೆನೇ ಬಂದಿದೆ. ಹಿಂದಿನ ಕಾಲದಲ್ಲಿ ಸಾಫ್ಟ್ವೇರ್ ಇತ್ತಾ, ಈಗ ಹೇಗೆ ನಾವು ಸಾಫ್ಟ್ವೇರ್ ಹೇಳ್ತೀರಾ ಅಂತ ಹೇಳ್ತಕ್ಕಂಥವ್ರು ಇರ್ಬೋದು. ಹಿಂದಿನ ಕಾಲದಲ್ಲಿ ಆಟೋಮೊಬೈಲ್ ಇತ್ತಾ, ಅಥವಾ ಹಿಂದಿನ ಕಾಲದಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಬಗ್ಗೆ ಇತ್ತಾ, ಇವೆಲ್ಲವೂ ಒಂದು ವಿಚಾರವನ್ನು ತಗೊಂಡಾಗ ಎಜುಕೇಷನ್ ಅಂತ ಬಂದಾಗ ದಶಾಭುಕ್ತಿಗಳು ಮತ್ತು ಕಸ್ಪ್ ಅಂತ ನಾವೇನು ಕರಿತೀವಿ ಅದ್ರ ಮೇಲೆ ಸಂಕ್ಷಿಪ್ತವಾಗಿ ಯಾವ ಲೈನ್ಗೆ ಹೋಗ್ಬೋದು ಅಂತ ಹೇಳಿ ಡೆಫಿನೆಟ್ಲಿ ಹೇಳ್ಬೋದು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 1ರಿಂದ 12 ಮನೆಗಳು ಕೂಡ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ನಮಗೆ ಎಜುಕೇಷನ್ ಕೊಡುತ್ತೆ. ಪರಾಶರ ಹೇಳ್ದಂಗೆ ಬರೀ 4ನೇ ಮನೆ ವಿದ್ಯಾಸ್ಥಾನ, ಅಲ್ಲಿ ನಮಗೆ ಈ ಗ್ರಹ ಇದ್ದರೆ ಆ ಗ್ರಹ ಇದ್ದರೆ ಅಂತ ಅಲ್ವೇ ಅಲ್ಲ, ಮನೆಗಳ ಮೇಲೆ ಡಿಪೆಂಡ್ ಆಗುತ್ತೆ. 1ನೇ ಮನೆಯಿಂದ ಹಿಡಿದು 12ನೇ ಮನೆಯವರೆಗೂ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ 1ನೇ ಮನೆ ಹೆಚ್ಚಾಗಿ ಬಂದಾಗ ತುಂಬ ಜನ ಬಾಡಿ ಬಿಲ್ಡರ್ ಆಗ್ತಾರೆ, ಹಾಗೆ ಮಾಡೆಲ್ಸ್ ಆಗ್ತಾರೆ. ಈ ಫ್ಯಾಷನ್ ಇಂಡಸ್ಟ್ರಿ ಅದರೆಲ್ಲ ಇರ್ತಕ್ಕಂಥವ್ರು ಎಲ್ಲಿ ದೇಹದ ಪ್ರದರ್ಶನೆಯಿಂದ ಕಲಿತಕ್ಕಂಥದ್ದು, ಫ್ಯಾಷನ್ ಇಂಡಸ್ಟ್ರಿಗೆ ಹೋಗಿ ಕಲಿತಾರೆ. ಬಟ್ಟೆ ಹೊಲಿಯೋದು, ಕಟ್ ಮಾಡೋದು, ಡಿಸೈನ್ ಮಾಡೋದು, ಆ ಇಂಡಸ್ಟ್ರಿಗೆ ಹೋಗ್ತಕ್ಕಂಥದ್ದು 1ನೇ ಮನೆ ಬರುತ್ತೆ. ಕೆಲವು ಮನೆಗಳು ಇದ್ರದ್ದು ಮಿಕ್ಸ್ ಆಗುತ್ತೆ, ಇದ್ರದ್ದಿಗೆ ಆ್ಯಡ್ ಆನ್ ಇನ್ನೊಂದು ಮನೆ ಇದೆ, 5ನೇ ಮನೆ. ಇದು ಕೂಡ ಬಟ್ಟೆಗೆ ಬರುತ್ತೆ, ಬಟ್ ಬಟ್ಟೆ ಜೊತೆಗೆ ಬೇರೆ ಬೇರೆ ಕ್ರಿಯೇಟಿವಿಟಿ ಲೈನ್ ಬರ್ತಕ್ಕಂಥದ್ದು. ಸೊ ಬರೀ 4ನೇ ಮನೆ ಅಲ್ಲಿ ಶುಭಗ್ರಹಗಳು ಕೂತಿದ್ರೆ ಚೆನ್ನಾಗಿ ಓದ್ತಾರೆ ಅಂತ ಹೇಳ್ತಕ್ಕಂಥದ್ದು ತಪ್ಪು. 4ನೇ ಮನೆಯಲ್ಲಿ ಪಾಪಗ್ರಹಗಳು ಇತ್ತು ಅಂತಂದರೆ ಅಲ್ಲಿ ಸರಿಯಾಗಿ ಓದಲ್ಲ ಅನ್ನೋದು ತಪ್ಪು. ತುಂಬ ಜನ 4ನೇ ಮನೆಯಲ್ಲಿ ರಾಹು ಕೂತ್ಕೊಂಡ್ರೆ ಎಜುಕೇಷನ್ ಕಟ್ಟಾಗುತ್ತೆ, ಅಥವಾ 4ನೇ ಮನೆಯಲ್ಲಿ ಕೇತು ಇದ್ದರೆ ಕಟ್ಟಾಗುತ್ತೆ. ಹಾಗೆ ಮಂಗಳ ಕೂತ್ಕೊಂಡ್ರೆ ಎಜುಕೇಷನ್ನ ಬ್ರೇಕ್ ಮಾಡ್ತಾನೆ, ಶನಿ ಇದ್ದರೆ ಕೂಡ ಓದಿಸೋದೇ ಇಲ್ಲ, ಸೋಂಬೇರಿತನ ಮಾಡ್ತಾನೆ 4ನೇ ಮನೆಯಲ್ಲಿ. ಈ ಒಂದು ಪರಾಶರದ ಪದ್ಧತಿ ಇದೆಯಲ್ಲ, ಅದು ತುಂಬ ಕಡೆ ಫ್ಲಾಪ್ ಆಗಿದೆ. ಈಗ 4ನೇ ಮನೆಯಲ್ಲಿ ಎಷ್ಟೊಂದು ಜನಕ್ಕೆ ಶನಿ ಇದೆ. ಶನಿ ನೋಡಿದ ತಕ್ಷಣ ಇವ್ರು ಓದಲ್ಲ, ಸರಿ ಇಲ್ಲ ಅಂತ ಹೇಳಿದಾಗ ಅದಕ್ಕೇನಾದರೂ ಒಂದು ಆ ಹುಡುಗನೂ ಸರಿಯಾಗಿ ಓದ್ತಾ ಇಲ್ಲ, ಎಜುಕೇಷನ್ ಏನೋ ಬ್ರೇಕ್ ಆಗಿದೆ ಅಂತ ಅಂದ ತಕ್ಷಣ ಅದಕ್ಕೆ ಮ್ಯಾಚ್ ಮಾಡಿ ಸುಮ್ಮನಾಗ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಲ ತುಂಬ ಚೆನ್ನಾಗಿ ಓದಿದ್ದಾನೆ, ಲಾ ಓದ್ತಾ ಇದ್ದಾನೆ ಅಂದ ತಕ್ಷಣ ಓಕೆ ಶನಿ ನ್ಯಾಯಾಧೀಶ ಅಂತ ಅಲ್ಲಿ ಹೇಳ್ಬಿಡ್ತಾರೆ. ಮತ್ತೆ ಆಮೇಲೆ ವೀಕ್ಷಣೆ ಹುಡುಕ್ತಾರೆ ಅಲ್ಲಿಂದ, ಗುರು ಏನಾದ್ರು ವೀಕ್ಷಣೆ ಮಾಡ್ತಾ ಇದ್ದಾನೆ ಗುರು ಮೇಲೆ, ಶನಿ ಮೇಲೆ. ಓ, ಗುರು ವೀಕ್ಷಣೆಯಿಂದ ಅವನು ಎಜುಕೇಷನ್ ಮಾಡ್ತಾ ಇದ್ದಾನೆ. ಆಮೇಲೆ ಶನಿ ತನ್ನ ಮಿತ್ರ ಮನೆಯಲ್ಲಿದೆ ಅಂತ ಬರ್ತಾರೆ. ನೆಕ್ಸ್ಟು ಒಂದೊಂದು ಸಮಸ್ಯೆಗೆ ಅಲ್ಲ ಅಂದಾಗ ಅದಕ್ಕೆ ಒಳ್ಳೇದು ಹುಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಪರಾಶರ. ಅದಕ್ಕೆ ತುಂಬ ಜನ ಪರಾಶರ ಕಲಿಯೋರು ಪ್ರಿಡಿಕ್ಷನ್ ಬರೋದಿಲ್ಲ. ಹಿಂಗೆ ಹೇಳಿದ್ರೆ ಹಂಗೆ ಹೇಳ್ಬೇಕಾಗತ್ತೆ, ಹಂಗೆ ಹೇಳಿದ್ರೆ ಹಿಂಗೆ ಹೇಳ್ಬೇಕಾಗತ್ತೆ ಅಂತ ಬರೋದೇ ಪರಾಶರದಲ್ಲಿ. 30 ವರ್ಷ ಅದನ್ನು ಓದಿ ನನಗೆ ಗೊತ್ತಾಗಿರ್ತಕ್ಕಂಥದ್ದು ಅಷ್ಟೇ, 30 ವರ್ಷ ಅದರಲ್ಲಿ. ಅದು ಬಿಟ್ಟು ನಾವು ಚತುರ್ಥಾಂಶಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಮೂಲ ಜಾತಕದಲ್ಲೇ ಕಂಡುಹಿಡಿಯೋಕ್ಕಾಗದೇ ಇರೋರು ಇನ್ನು ಚತುರ್ಥಾಂಶದಲ್ಲಿ ಹೋಗಿ ಏನು ಕಂಡುಹಿಡಿಯೋದು? ಮೂಲ ಜಾತಕದಲ್ಲೇ, ಮೂಲ ಬಚಕ್ರದಲ್ಲೇ D1 ಚಾರ್ಟ್ ಅಂತ ನಾವೇನು ಕರಿತೀವಿ, D1ನಲ್ಲೇ ಇಲ್ಲ ಅಂದರೆ ಅಲ್ಲಿ 4ನೇ ಮನೆಯಲ್ಲಿ ಕೇತು ಬಂದುಬಿಟ್ಟಿದೆ,
ಅವನು ಎಜುಕೇಷನ್ನ ಬ್ರೇಕ್ ಮಾಡ್ತಾನೆ ಅಂತ ಹೇಳ್ತಾರೆ. ಅವನು ಮೆಡಿಕಲ್ ಓದಿರ್ತಾನೆ. ನೀವು ಚತುರ್ಥಾಂಶ ನೋಡಿ, ಅಲ್ಲೇನಾದರೂ ಸೂರ್ಯ ಇದನ್ನು ನೋಡಿ, ಸೂರ್ಯ ಮೆಡಿಕಲ್ ಕಾರಕ ಅಂತ ಹೇಳಿ ಅಲ್ಲಿ ಬರ್ತಕ್ಕಂಥದ್ದು. ಸೊ ಈ ಎಲ್ಲ ವಿಚಾರ ನೋಡಿದಾಗ ನಮಗೆ ಒಂದು ಏನು ವಿಚಾರ ಬರುತ್ತೆ ಅಂದರೆ, ದಶಾ ವೆರಿ ಇಂಪಾರ್ಟೆಂಟ್. ಯಾಕಂದರೆ ದಶಾ ಜೀವನವನ್ನು ತೋರಿಸುತ್ತೆ, ಯಾವ ಲೈನ್ ಅವನು ಹೋಗ್ತಾನೆ ಅಂತ. ಒಂದಕ್ಕೊಂದಕ್ಕೆ ಭಾಳ ಕನೆಕ್ಷನ್ ಇರಬೇಕು ದಶಾದಲ್ಲಿ. ಇವತ್ತಿಗೂ ಕೂಡ ತುಂಬ ಎಕ್ಸಾಂಪಲ್ ಇದೆ, ಮೆಡಿಕಲ್ ಓದಿ ಮೆಡಿಕಲ್ ಮಾಡದೇ ಇರತಕ್ಕಂಥ ಕೇಸಸ್ ತುಂಬ ಇದೆ. ಮೆಡಿಕಲ್ನ ಮಧ್ಯದಲ್ಲೇ ಬಿಟ್ಟಿರ್ತಕ್ಕಂಥ ಕೇಸಸ್ ಇದೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಅದು ಹೇಗೆ ಸಾಧ್ಯ ಅಂತ. ಖಂಡಿತ ಇದೆ. ಸೆಕೆಂಡ್ PUC ಆದಮೇಲೆ ನೀಟ್ ಬರೆದು ಮೆಡಿಕಲ್ ಸೇರಿ 1 ವರ್ಷ 2 ವರ್ಷ, ಆಮೇಲೆ ಅದಕ್ಕೇನೋ ನಮ್ಗೆ ಇಂಟ್ರೆಸ್ಟ್ ಆಗಿಲ್ಲ, ಅಥವಾ ಟೆನ್ಷನ್ನು ಅಥವಾ ಪ್ರೆಷರೋ, ಓದೋಕ್ಕೆ ಆಸಕ್ತಿ ಬರ್ತಾಯಿಲ್ಲ, ನಾನು ಮಾಡೋದಿಲ್ಲ, ಬಿಟ್ಬಿಡ್ತೀನಿ. ಅದು MBBS ಲಾಸ್ಟ್ ಸ್ಟೇಜಲ್ಲೂ ಕೂಡ ಕಟ್ಟಾಗ್ತಕ್ಕಂಥ ಕಾಂಬಿನೇಷನ್ ಇದೆ. ಲಾಸ್ಟ್ ಸ್ಟೇಜಲ್ಲೂ ಮಾಡಿಲ್ಲ, ಇನ್ನೇನು ಒಂದು ಲಾಸ್ಟಲ್ಲಿ 1 ಸೆಮಿಸ್ಟರ್ ಅಂತಾರೋ ಏನಂತಾರೋ, ಲಾಸ್ಟ್ ಇಯರ್ ಅಂತಾರೋ, ಅಲ್ಲೂ ಕೂಡ ಫ್ಲಾಪ್ ಆಗಿರ್ತಕ್ಕಂಥದ್ದು ಇದೆ. ಹಾಗೆ ಇಂಜಿನಿಯರಿಂಗ್ ಕೂಡ ಹಾಗೇ ಓದ್ತಾ ಇರ್ತಾರೆ. ಲಾಸ್ಟ್ ಇಯರೋ ಅಥವಾ ಲಾಸ್ಟ್ 2 ಸೆಮಿಸ್ಟರೋ ಬ್ರೇಕ್ ಆಗಿಬಿಡುತ್ತೆ. ನಾನು ಮಾಡಲ್ಲ, ಬಿಸ್ನೆಸ್ ಮಾಡ್ತೀನಿ, ನಾನು ಸಾಫ್ಟ್ವೇರ್ಗೆ ಹೋಗಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ. ದಶಾಭುಕ್ತಿಗಳು ಬದಲಾಗ್ತಾ ಇರ್ತವೆ. ಬದಲಾದಾಗ ಮನಸ್ಥಿತಿನೂ ಬದಲಾಗುತ್ತೆ. ನಾವು ಪೂರಕವಾಗಿ ಮೊದಲೇ ನಾವು ಜಾತಕವನ್ನು ನೋಡಿದರೆ, ಕಂಟಿನ್ಯೂಯೇಷನ್ ಆಫ್ ಎಜುಕೇಷನ್ ಆ್ಯಂಡ್ ಕಂಟಿನ್ಯೂಯೇಷನ್ ಆಫ್ ಜಾಬ್, ಕನೆಕ್ಟಿಂಗ್ ದಿ ಡಾಟ್ಸ್ ಅಂತ ನಾವು ಕರಿತೀವಿ. ನಕ್ಷತ್ರ ನಾಡಿಲಿ ಕನೆಕ್ಟಿಂಗ್ ದಿ ಡಾಟ್ಸ್ ಅಂದರೆ ಈ ದಶಾಗೂ ಕನೆಕ್ಷನ್ ಇದೆಯಾ, ಈ ದಶಾಗೂ ಕನೆಕ್ಷನ್ ಇದೆಯಾ, ಕನೆಕ್ಟಿಂಗ್ ದಿ ಡಾಟ್ಸ್. ತುಂಬ ಜನ ಕೆಲಸದಲ್ಲಿರ್ತಾರೆ, ಒಳ್ಳೆ ಕೆಲಸದಲ್ಲಿರ್ತಾರೆ, ಏನೋ ಅವ್ರಿಗೆ ಪ್ರೇರೇಪಣೆ ಆಗುತ್ತೆ, ನಾನು ಬಿಸ್ನೆಸ್ ಮಾಡಬೇಕು ಅಂತ. ಆ ದಶಾ ಭುಕ್ತಿಗಳಲ್ಲಿ ಬದಲಾವಣೆ, ನೆಕ್ಸ್ಟ್ ಬರೋ ದಶಾ ಕಾಂಬಿನೇಷನ್ ಇದ್ರದ್ದು ಬಿಸ್ನೆಸ್ ತೋರಿಸ್ತಾ ಇರುತ್ತೆ. ಸೊ ಬಿಸ್ನೆಸ್ ಓದಬೇಕು ಅಂತ ಇರ್ತಾರೆ, ಬಟ್ ಬೇರೆ ಏನೋ ಓದಿರ್ತಾರೆ, ಬಟ್ ಬಿಸ್ನೆಸ್ ಲೈನಿಗೆ ಬರಬೇಕು ಅಂತ ಇರ್ತಾರೆ. ಒಳ್ಳೆ ಜಾಬಲ್ಲಿ ಇರ್ತಾರೆ, ಒಳ್ಳೆ ಸ್ಯಾಲ್ರಿ ತೊಗೊಳ್ತಾ ಇರ್ತಾರೆ. ಯಾರು ಕೇಳಿದ್ರೆ ಇಂಥ ಸ್ಯಾಲ್ರಿ ಬಿಟ್ಟು ನೀನು ಇದು ಬಿಸ್ನೆಸ್ಗೆ ಹೋಗ್ತೀಯ, ಏನು ಗ್ಯಾರಂಟಿ ಆಗಿಬಿಡುತ್ತೆ ಅಂತ ಕೇಳ್ತಕ್ಕಂಥ ವಿಚಾರ ಹೆಚ್ಚು. ಇಂಥ ವಿಚಾರದಲ್ಲಿ ಆ 7ನೇ ಮನೆ ಅನ್ನೋದು ಭಾಳ ಇಂಪಾರ್ಟೆಂಟು. ಬಿಸ್ನೆಸ್ ಮಾಡಬೇಕು ಅಂದರೆ 7ನೇ ಮನೆ ಭಾಳ ಇಂಪಾರ್ಟೆಂಟು. ಯಾಕಂದರೆ 7ನೇ ಮನೆ ಇನ್ನೊಬ್ಬರ ಸಂಪರ್ಕಕ್ಕೆ ಸಹಾಯ ಮಾಡುತ್ತೆ ದಶಾ. ಯಾವಾಗ ದಶಾದಲ್ಲಿ ಆಸಕ್ತಿ ಬರ್ಬೋದು ಬಿಸ್ನೆಸ್, ಆದರೆ ಏನಾದರೂ 7ನೇ ಮನೆ ಇಲ್ಲ ಅಂತಂದರೆ ಆಸಕ್ತಿ ಬೇರೆ, ವಾಸ್ತವ ಬೇರೆ. ಪ್ರತಿಯೊಬ್ಬರಿಗೂ ಆಸೆ ಬರುತ್ತೆ, ಅದು ಮಾಡಬೇಕು, ಇದು ಮಾಡಬೇಕು, ನಾನು ಆಫೀಸರ್ ಆಗಬೇಕು, ನಾನು ಪೊಲೀಸ್ ಕಮಿಷನರ್ ಆಗಬೇಕು, ರಾಜಕೀಯದಲ್ಲಿ ನಾನು ಇರಬೇಕು. ಅದು ಆಸಕ್ತಿಗೂ ಅಥವಾ ಆಸೆಗೂ ಜಾತಕದಲ್ಲಿರ್ತಕ್ಕಂಥ ನಿಜಾಯಿತಿಗೂ ಸಂಬಂಧವಿಲ್ಲ. ಆಸೆ ಅನ್ನೋದು ಜಾತಕದಿಂದ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಆಸೆ ಎಲ್ಲರಿಗೂ ಎಲ್ಲ ಥರದ್ದು ಇರುತ್ತೆ. ಎಲ್ಲರಿಗೂ ಕೂಡ ಒಂದು ದೊಡ್ಡ ಕಾರ್ ತೊಗೋಬೇಕು, ನನ್ನದೇ ಕಾರ್ ಓಡಿಸ್ಬೇಕು ಅಂತಿರುತ್ತೆ, ದೊಡ್ಡ ಮನೆ ತೊಗೊಳ್ಬೇಕು ಅಂತಿರುತ್ತೆ, ದೊಡ್ಡ ಹುದ್ದೆ ಆರಾಮಾಗಿರಬೇಕು ಅಂತ ಅನಿಸುತ್ತೆ, ಅದು ಆಸೆ. ಬಟ್ ಆದರೆ ವಾಸ್ತವದಲ್ಲಿ ದಶಾಭುಕ್ತಿಲಿ ಏನು ಕೊಡುತ್ತೆ, ಅದ್ರ ಮುಖಾಂತರ ನೀವು ಅಂದ್ಕೊಂಡಿದ್ದು ಸಾಧನೆ ಮಾಡ್ಬೋದಾ ಅಂತ ದಶಾಭುಕ್ತಿಗಳಲ್ಲಿ ನೋಡಬೇಕು. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇನ್ನು 106 ಬ್ಯಾಚ್ಗಳನ್ನು ಗುರುಜಿಯವರು ಜ್ಯೋತಿಷ್ಯ ತರಗತಿಗಳನ್ನು ಕಂಡಕ್ಟ್ ಮಾಡಿದ್ದಾರೆ. ಸೊ ಈ ತರಗತಿಗಳನ್ನು ಅಟೆಂಡ್ ಮಾಡಿ PhD ಪದವಿಯನ್ನು ಪಡೆದಂಥ ಒಬ್ಬ ವಿದ್ಯಾರ್ಥಿ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಸೊ ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ವಾಣಿಶಂಕರ್ ಅಂತ. ನಾನು ಹುಬ್ಳಿಯಿಂದ ಬಂದಿದ್ದೀನಿ. ನಾನು ಮೊದಲನೇದಾಗಿ ತಂದೆ ತಾಯಿಯರ ಆಶೀರ್ವಾದ ಹಾಗೂ ನಮ್ಮ ದಿನೇಶ್ ಗುರೂಜಿಯವರ ಆಶೀರ್ವಾದದಿಂದ ಇವತ್ತು ನಾನು ನಕ್ಷತ್ರ ನಾಡಿ ಕಲಿತು ವಾಸ್ತುನಲ್ಲಿ ಮಾಸ್ಟರ್ಸ್ ಮಾಡಿ ಅವರಿಂದ ವಾಸ್ತು ಕಲಿತು, ಮತ್ತು ಇದಕ್ಕಿಂತ ಮುಂಚೆ 2017ನೇ ಇಸ್ವಿಯಿಂದ ನಾನು ನಕ್ಷತ್ರ ನಾಡಿ ಕಲಿತಾ ಇದ್ದೀನಿ. ನಕ್ಷತ್ರ ನಾಡಿ ಕಲಿತೆ, ಬೇಸಿಕ್ ಕಲಿತೆ, ಅದಾದ ನಂತರ ಎಲ್ಲ ಹೈಯರ್ ಕ್ಲಾಸ್ ಎಲ್ಲ ಕಲಿತೆ. ಮತ್ತು ಅದಾದ ಮೇಲೆ ನಾನು PhD ಮಾಡಿದೆ, ಡಾಕ್ಟರೇಟ್ ಮಾಡಿದೆ ದಿನೇಶ್ ಗುರೂಜಿ ಅವರ ಜೊತೆ. ಆಮೇಲೆ ಈಗ ಮಾಸ್ಟರ್ಸ್ ವಾಸ್ತು ಮಾಡಿದ್ದೀನಿ. ಬಟ್ ನಮ್ಮ ಗುರುಗಳ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿರೋದಕ್ಕೆ ಅವರೇ ಕಾರಣ. ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಗುರುಗಳಿಗೆ. ಸೊ ವಾಸ್ತು ಅಂದರೆ ನಕ್ಷತ್ರ ನಾಡಿ ಕಲಿಬೇಕು ಅಂತಂದರೆ ಮನೆಯಲ್ಲಿ ನಮಗೆ ಏನೇನು ಪ್ರಾಬ್ಲಮ್ ಇದೆ ಎಲ್ಲವುದು ನಾವು ಅದರಿಂದ ಎಲ್ಲ ಕಲಿಬೋದು.
ದಿನೇಶ್ ಗುರೂಜಿ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನೇನು ಪ್ರಾಬ್ಲಮ್ ಇದೆ ಮದುವೆದಾಗಲಿ, ವಿದ್ಯಾಭ್ಯಾಸದಾಗಲಿ, ಮತ್ತು ಏನೇನು ತೊಂದರೆಗಳಿದೆ, ಮತ್ತು ಗಂಡ ಹೆಂಡ್ತಿರ್ಗಾಗಲಿ, ಜಾಬ್ ಬಗ್ಗೆ ಆಗಲಿ ಎಲ್ಲವುದೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಪಿನ್ ಟು ಪಿನ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅವ್ರ ಹತ್ರ ಎಲ್ಲರೂ ಕಲೀರಿ. ಮೇಯ್ನಾಗಿ ಎಲ್ಲರೂ ಏನಂತಂದರೆ ಇಂಪಾರ್ಟೆಂಟ್ ಏನಂದರೆ ಎಲ್ಲರೂ ದುಡ್ಡು, ಅಯ್ಯೋ ಅಷ್ಟೊಂದು ಇಷ್ಟೊಂದು ಅಂತ ದುಡ್ಡಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ದಯವಿಟ್ಟು ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡಬೇಡಿ ಅಂತ ಹೇಳ್ತೀನಿ. ವಿದ್ಯೆಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ವಿದ್ಯೆ ನಾವು ಎಷ್ಟು ಕಲಿತರೂ ಅದು ಸಮುದ್ರದ ಥರ ಹೋಗ್ತಾ ಇರುತ್ತೆ. ನಾವು ಎಷ್ಟು ಕಲಿತರೂ ಅದು ಆಳವಾಗಿ ಹೋಗೋ ಹಂಗೆ ಆಗ್ತಾ ಇರುತ್ತೆ. ಇವಾಗ ನಾನು ಇಷ್ಟು ಕಲಿತರೂ ಇನ್ನೂ ಕಲಿಬೇಕು ಅನ್ನೋ ಆಸೆ ತುಂಬ ಇದೆ ನನಗೆ. ಆ್ಯಕ್ಚುಲಿ ನಾನು ಡಾಕ್ಟ್ರೇಟ್ ಮಾಡಿದ್ರು ಮತ್ತು ಮಾಸ್ಟರ್ಸ್ ವಾಸ್ತು ಮಾಡಿದ್ರು, ಇನ್ನೂ ತುಂಬ ಕಲಿಬೇಕು ಅನ್ನೋದು, ಗುರೂಜಿಯವ್ರ ಜೊತೆ ಇನ್ನೂ ಕಲಿಬೇಕು ಅವ್ರ ಹತ್ರ ಅಂತೇಳಿ ತುಂಬ ಆಸೆ ಆಗ್ತಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಒಂದೇ ಒಂದು ಹೇಳೋದು ಇಷ್ಟಪಡೋದು ಅಂತಂದರೆ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡಬೇಡಿ, ವಿದ್ಯೆ ಕೊಡಿ. ಅವರಿಂದ ತುಂಬ ವಿದ್ಯೆ ಕಲ್ತ್ಕೊಳ್ಳಿ. ತುಂಬ ವಿದ್ಯೆ ಹೇಳ್ಕೊಡ್ತಾರೆ. ಅವರ ನಾಲಿಗೆಯಲ್ಲಿ ನಾಟ್ಯ ಸರಸ್ವತಿ, ಮತ್ತು ಸರಸ್ವತಿ ನಾಟ್ಯ ಆಡ್ತಾ ಇದ್ದಾಳೆ. ಸೊ ಹಾಗಾಗಿ ಎಲ್ಲರಿಗೂ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಎಲ್ಲರೂ ಕಲೀರಿ. ವಾಸ್ತುನಲ್ಲಿ ಏನಂತಂದರೆ ಮನೆಯಲ್ಲಿ ಏನೇನು ತೊಂದರೆಗಳಾಗುತ್ತೆ, ಕೆಲವು ಜಾತಕ ಚೆನ್ನಾಗಿರುತ್ತೆ ಆದರೆ ವಾಸ್ತುವಿಂದ ನಮಗೆ ತುಂಬ ತೊಂದರೆ ಆಗ್ತಿರುತ್ತೆ. ಆದರೆ ಅದನ್ನು ಜಾತಕ ಒಂದೊಂದು ಕೆಲವುದರಲ್ಲಿ ಜಾತಕ ಚೆನ್ನಾಗಿದ್ರೂ ವಾಸ್ತು ಸರಿಗಿಲ್ಲ ಅಂತಂದ್ರೂ ನಮಗೆ ತೊಂದರೆ ಆಗ್ತಾ ಇರುತ್ತೆ. ಅದನ್ನು ವಾಸ್ತುನಲ್ಲಿ ನಾವು ಸರಿಪಡಿಸ್ಕೋಬೋದು. ಮನೆ ಒಡೆಯೋದಾಗಲಿ ಪ್ರಾಬ್ಲಮ್ ಆ ಥರ ಏನೂ ಇರೋದಿಲ್ಲ. ಚಿಕ್ಕ ಚಿಕ್ಕ ಒಂದು ಪರಿಹಾರದಿಂದ ನಾವು ಮನೆಯಲ್ಲೇ ಎಲ್ಲ ಥರ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋ ಹಾಗೆ ನಮ್ಮ ಗುರೂಜಿಯವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ವಾಸ್ತುನೂ ಕಲೀರಿ, ಎಲ್ಲರೂ ಡಾಕ್ಟ್ರೇಟ್ ಮಾಡಿ. ಸೊ ಬೇಸಿಕ್ ಕ್ಲಾಸಿಂದ ಎಲ್ಲ ಕಲೀರಿ ಅಂತ ಹೇಳಿ ನಾನು ತುಂಬ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರೂಜಿ ಅವರಿಗೆ ತುಂಬ ಧನ್ಯವಾದಗಳು. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಡಾಕ್ಟ್ರೇಟ್ ಮಾಡಿ ಈಗ ಮಾಸ್ಟರ್ಸ್ ವಾಸ್ತು ಮಾಡಿರೋದಕ್ಕೆ. ಸೊ ಗುರೂಜಿ ಅವರಿಗೆ ನನ್ನ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಗುರೂಜಿ. ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ಹಲೋ, ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ರಾಮನಗರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 28/3/2003. 28/3/2003. ಸಮಯ ಬೆಳಗ್ಗೆ 5:35. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ರಾಮನಗರದಲ್ಲೇ. ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು? ಅದೇ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಏನು ಕೇಳಬೇಕು ಹೇಳಮ್ಮ? ಗುರುಜಿ, ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು, ಜಾಬ್ ಬಗ್ಗೆ. ಇದು ಆಲ್ರೆಡಿ ಒಂದು ಸತಿ ಕೇಳಿದ್ರಲ್ಲ? ಇಲ್ಲ, ಇದೇ ಫಸ್ಟ್ ಟೈಮಾ? ಕಾಲ್ ಮಾಡಿ. ಇಬ್ಬರು ಒಂದೇ ಟೈಮಲ್ಲಿ ಹುಟ್ಟಿದ್ದಾರೆ ಯಾರು ಅನಿಸುತ್ತೆ ರಾಮನಗರದಲ್ಲಿ. ರಾಮನಗರ. ಓಕೆ, ಮಕರ ರಾಶಿ ನಿಮ್ಮದು. ಮಕರ ರಾಶಿ, ಶ್ರವಣ ನಕ್ಷತ್ರ. ಆಲ್ರೆಡಿ ಡಿಗ್ರಿ ಮುಗಿಸಿದಿರಲ್ಲ? ಹೌದು, ಜಾಬ್ ಬಗ್ಗೆ ಕೇಳಬೇಕಿತ್ತು. ಈಗ ತಾನೇ ಎಜುಕೇಷನ್ ಅಂದ್ರೆ? ಇಲ್ಲ, ನನಗೆ ಕನ್ಫ್ಯೂಷನ್, ನಿಮ್ಗೆ ಕನ್ಫ್ಯೂಸನ್ ಗೊತ್ತಾಗ್ತಾ ಇಲ್ಲ. ಯಾರು ಓದ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ನನಗೆ ಕನ್ಫ್ಯೂಸ್ ಆಯಿತು. ನಿನಗೆ ಕನ್ಫ್ಯೂಸ್ ಆಗಿದೆ. 2025 ಆದಮೇಲೆ ಶುಕ್ರ, ರಾಹು ಶುಕ್ರ ನೋಡೋಣ. ರಾಹು ಕಾಂಬಿನೇಷನಲ್ಲಿ 12-3-8, ಶುಕ್ರನ ಕಾಂಬಿನೇಷನ್ 3-1-12. ಎಜುಕೇಷನ್ ಕಂಟಿನ್ಯೂಟಿ ಮಾಡಬಹುದು, ಬಟ್ ಆದರೆ ವೆರಿ ಮೈಲ್ಡ್ ಆಗಿದೆ. ಅಂದರೆ ಬೇರೆ ಕಡೆ ಹೋಗಿ ಹೈಯರ್ ಎಜುಕೇಷನ್ ಮಾಡುವಂಥ ಕಾಂಬಿನೇಷನ್ ಇದೆ. ಬಟ್ ಜಾಬ್ ಅಷ್ಟು ಸ್ಟ್ರಾಂಗ್ ಆಗಿ ಸಿಗೋದಿಲ್ಲ. ಯಾಕೆಂದರೆ 6ನೇ ಮನೆ, 2ನೇ ಮನೆ, 10ನೇ ಮನೆ, 11ನೇ ಮನೆ ಭಾಳ ಇಂಪಾರ್ಟೆಂಟು. ಯಾವಾಗ 2ನೇ ಮನೆ, 6ನೇ ಮನೆ, 10ನೇ ಮನೆ, 12ನೇ ಮನೆ ಬಂದಿಲ್ಲ, ಆವಾಗ ಜಾಬು ವೆರಿ 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 ಡಿಫಿಕಲ್ಟ್. ಸೆಲ್ಫ್ ಎಫರ್ಟಿಂದನೇ ಜಾಬ್ ಸಿಗ್ತಕ್ಕಂಥದ್ದು. ನಾವು ಜಾಬ್, ಬಿಸ್ನೆಸ್, ಫಿನಾನ್ಸ್ ಅಂತ ಹಾಕ್ಕೊಂಡ್ರೆ ಫಸ್ಟು ದಶಾನೇ ಹೇಳಿಬಿಡುತ್ತೆ ಇವರಿಗೆ ಜಾಬ್ ಅಷ್ಟು ಈಸಿಯಾಗಿಲ್ಲ. ಯಾಕಂದರೆ 3ನೇ ಮನೆ ಎಫರ್ಟು, 1ನೇ ಮನೆ ಸೆಲ್ಫು, 12ನೇ ಮನೆ ಲಾಸ್. ಈ ಮೂರಲ್ಲೂ ಕೂಡ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಯಾವುದಾದ್ರು ಒಂದು ಮನೆ ಆದರೂ ಬರಬೇಕು. ಅದೆಲ್ಲ ಅಂಡರ್ಗ್ರೌಂಡಲ್ಲಿ ಬಂದಿದೆ. ಎಲ್ಲ ಅಂಡರ್ಗ್ರೌಂಡಲ್ಲಿ ಸ್ವಲ್ಪ ಬಂದಿದೆ. ಅಂಡರ್ಗ್ರೌಂಡಲ್ಲಿ ನಾವು ಕಾಂಬಿನೇಷನ್ ನೋಡಿದಾಗ ಇಲ್ಲಿ 7 ಬಂದಿದೆ, ಅದರಲ್ಲಿ 6 ಇಲ್ಲ, 2 ಇಲ್ಲ. ಸೊ ಓವರಾಲ್ ಬೇರೆ ಊರಿಗೆ ಹೋಗಿ ಫಸ್ಟ್ ವರ್ಕ್ ಮಾಡಬೇಕು. ಯಾಕಂದರೆ 12ನೇ ಮನೆ ಅಂತ ಬಂದಾಗ ಪರದೇಶ ಅಂತ ಕರೀತಾರೆ, ಪರಸ್ಥಳ ಅಂತ ಕರೀತಾರೆ. ಪರಸ್ಥಳಕ್ಕೆ ಇಮಿಡಿಯೇಟಾಗಿ ಹೋಗಿ ಜಾಬ್ ಹುಡುಕಬೇಕು. ಅದು ಡೆಲ್ಲಿ ಆಗ್ಬೋದು, ಬಾಂಬೆ ಆಗ್ಬೋದು, ಅಥವಾ ಬೆಂಗಳೂರೇ ಆಗ್ಬೋದು, ಚೆನ್ನೈನೂ ಆಗ್ಬೋದು. 12th ಹೌಸ್ ಡಿನೋಟ್ಸ್ ಸಪ್ರೇಷನ್ ಫ್ರಮ್ ದಿ ಕರೆಂಟ್ ಏರಿಯಾ ಅಂತ ಕರೀತಾರೆ. 12th ಹೌಸ್ ಅವೇ ಫ್ರಮ್ ಹೋಮ್. ಹಾಗೆ 12th ಹೌಸ್ ಬಂದ್ಬಿಟ್ಟು ಮಲ್ಟಿನ್ಯಾಷನಲ್ ಕಂಪ್ನಿನ ತೋರಿಸುತ್ತೆ. ಮಲ್ಟಿನ್ಯಾಷನಲ್ ಕಂಪ್ನಿನ ಟ್ರೈ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಇಲ್ಲಿ 1 ಮತ್ತು 7ನೇ ಕಾಂಬಿನೇಷನ್ ಸೂರ್ಯ ಇರೋದ್ರಿಂದ ಬಲಗೈ ಉಂಗುರದ ಬೆರಳಿಗೆ
ಒಂದು ರೂಬಿನ ಧರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಮಂಗಳೂರಿನಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ, ನನ್ನ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹೌದಾ? 21 ಹ್ಞೂ 12 ಹ್ಞೂ 1957. ಓಕೆ, ಟೈಮಿಂಗ್ಸು? ಟೈಮ್ 1:15. ಬೆಳಗಿನ ಜಾವನ, ಮಧ್ಯಾಹ್ನನ? ಅಲ್ಲ, ರಾತ್ರಿ 1:15. ರಾತ್ರಿ ಮಧ್ಯಾಹ್ನದ 1:15. ನಂತರ. ಓಕೆ, ರಾತ್ರಿ ಯಾವ ಊರಲ್ಲಿ ಹುಟ್ಟಿರೋದು? ಬೈಂದೂರು. ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಜೀವನದ ಬಗ್ಗೆ ಕೇಳಿ. ಇನ್ನೊಮ್ಮೆ ಹೇಳಿ. ಜೀವನದ ಬಗ್ಗೆ ಕೇಳಬೇಕು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. 21 12. ಹಾಂ 1957. ಹೌದು, 1:15 ಗಂಟೆ. 1:15 ಮಧ್ಯರಾತ್ರಿ ಅಂದರೆ ಓಕೆ. ಈಗ ನೆಕ್ಸ್ಟು ನೀವು IAS ಆಫೀಸ್ ಆಗ್ತೀರಾ ನೆಕ್ಸ್ಟು? ಅಯ್ಯೋ, ನನಗೆ ಹೌದು. ಮದುವೆ 3 ಮಕ್ಕಳಿದ್ದಾರೆ. ಹಾಂ, ನೀವು IAS ಆಫೀಸರ್ ಓದ್ತೀರಾ ನೆಕ್ಸ್ಟ್ ಈಗ? ಮತ್ತೆ ಅಲ್ಲ, ಮುಂದಿನ ಜೀವನ ಕೇಳಿದ್ರೆ ನಾನು ಏನು ಹೇಳೋಣ ಹೇಳಿ? ಇವಾಗ ನೀವೇನಾದ್ರು ಓದೋಕ್ಕಾಗತ್ತಾ? ಇಲ್ಲ, ಕೆಲಸ ಕೊಡ್ತಾರಾ? ಇಲ್ಲ. ಒಂದು ಆರೋಗ್ಯ, ಹೌದು, ಇನ್ನೊಂದು ಏನಾದ್ರು ಇದ್ದರೆ ಅದು ಏನೋ ಒಂದು ಮನೆ ಕಟ್ಟೋದು, ಒಂದು ದುಡ್ಡಿನ ಕಾಸು ವಿಚಾರ, ಇವೆರಡೇ ಅಲ್ವಾ? ಹೌದೌದು. ಮುಂದಿನ ಜೀವನ ಅಂದರೆ ಏನು ಹೇಳಿ ನಾನು? ಹಾ. ಹಾಂ, ಅಂದ್ರೆ ಮನೆ ಹಾಕ್ಬೇಕಂತ ಒಂದು ಇಷ್ಟ ಉಂಟು, ಆಸೆ ಉಂಟು. ಮನೇನೂ ಆಗಿದೆ, ಮತ್ತು ಇನ್ನೇನಿದೆ ಅಲ್ಲಿ? ಆರೋಗ್ಯ ಒಂದೇ ಅಲ್ವಾ? ಒಂದು ನಮ್ಮ ಆರೋಗ್ಯ, ಮಕ್ಕಳ ಆರೋಗ್ಯ. ನಿಮ್ಮ ಜಾತಕದಿಂದ ಮೋದಿಯವ್ರ ಜಾತಕನೂ ನೋಡೋಣ ಬಿಡಿ. ನಮ್ಮ ಮಕ್ಕಳದ್ದು ಆರೋಗ್ಯ, ಯಾಕೆ? ನನ್ನ ಆರೋಗ್ಯ. ಮತ್ತೆ ನಿಮ್ಮ ಮಕ್ಕಳದ ಆರೋಗ್ಯ ಯಾಕೆ? ಆಯ್ತಾಯ್ತು, ನನ್ನ ಆರೋಗ್ಯ. ಜ್ಯೋತಿಷ್ಯ ಕಲಿಬೇಕು, ಕಲ್ಸಕ್ಕೆ ಹೇಳಿ ಅವ್ರಿಗೆಲ್ಲ. ಆಯ್ತಾಯ್ತು. ರಾಹು ದಶೆ 1 ಬಂದಿದೆ. 1ನೇ ಮನೆ ಸೆಲ್ಫ್ ಕಾಂಬಿನೇಷನ್ ಬರ್ತಕ್ಕಂಥದ್ದು, 7ನೇ ಮನೆ ಒಂದು ಸಬ್ಲಾಡಲ್ ಬಂದಿದೆ. ಆರೋಗ್ಯದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿದೆ. ಅಂದರೆ ಇಲ್ಲಿ ಒಂದು ಸ್ವಲ್ಪ ನಾರ್ಮಲ್ ಎಕ್ಸಸೈಸ್ ಮಾಡ್ಕೊಂಬಿಟ್ರೆ ಸಾಕು. ಬ್ಲೂ ಅಲ್ಲಿರೋದ್ರಿಂದ ನಾರ್ಮಲ್ ಎಕ್ಸಸೈಸ್ ಅಂತ ಇದೆ. ಗ್ರೀನ್ ಇದ್ದರೆ ನ್ಯಾಚುರಲ್ ಇಮ್ಯುನಿಟಿ, ರೆಡ್ ಇದ್ದರೆ ಕಾಯಿಲೆ, ಬ್ಲೂ ಇದ್ದರೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ಟುವರ್ಡ್ಸ್ ಗುಡ್ ಹೆಲ್ತ್ಗೆ ಹೋಗೋ ಥರ ಬ್ಲೂ ಕಾಂಬಿನೇಷನ್ ಕೊಡುತ್ತೆ. ಯಾವಾಗಲೂ ಬ್ಲೂ ಶೋಸ್ ದಟ್ ಇಟ್ ಈಸ್ ಮೀಡಿಯಮ್, ಓಕೆ, ಗ್ರೀನ್ ವೆರಿ ಗುಡ್, ಹಾಂ ಹಾಂ, ರೆಡ್ ವೆರಿ ಬ್ಯಾಡ್. ಆ ಥರ ಕಲರ್ ಕಾಂಬಿನೇಷನ್ ಕೊಟ್ಬಿಡ್ತೀವಿ. ಆ ಬ್ಲೂ ಕಾಂಬಿನೇಷನಲ್ಲಿ ಅದ್ಭುತವಾಗಿದೆ. ರಾಹು ದೇಶ ನಡೀತಾ ಇದೆ. ರಾಹು ಗಿವ್ಸ್ ಗುಡ್ ಹೆಲ್ತ್. ಸಣ್ಣ ಪುಟ್ಟ ಏಜ್ ರಿಲೇಟೆಡ್ ಏಲ್ಮೆಂಟ್ಸ್ ಬಂದೇ ಬರುತ್ತೆ, ಯಾರಿಗೆ ಬರಲ್ಲ? ನೀವು ಎಂಥ ಬಾಡಿ ಬಿಲ್ಡರ್ಗೂ ಕೂಡ 70 ವರ್ಷ ಆದಮೇಲೆ ಅವನು ಫಸ್ಟ್ ಕ್ಲಾಸ್ ಆಗಿದ್ದಾನೆ ಅಂತ ಹೇಳ್ತಾನೆ. ಏನೋ ಒಂದು ಇದು ಎಲ್ಲ ಸೌದಿರುತ್ತೆ, ಎಲ್ಲ ಡೌನ್ ಆಗುತ್ತೆ. ಸಿ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಕ್ಕೆ ಬೆಂಡ್ ಆಗ್ತೀವಿ ಅಂತಂದರೆ, ವಿ ಕೆನಾಟ್ ಸ್ಟ್ಯಾಂಡ್ ಎಗೇನ್ಸ್ಟ್ ದಿ ಗ್ರಾವಿಟೇಷನಲ್ ಫೋರ್ಸ್, ಅದಕ್ಕೆ ಹಿಂಗೆ ಬೆಂಡ್ ಆಗೋದು. ಸೊ ಇಲ್ಲಿ 7ನೇ ಮನೆ, 8ನೇ ಮನೆಗೆ ವ್ಯಯಭಾವ, 7ನೇ ಮನೆ, 7ನೇ ಮನೆಗೆ ಕೇತುವಿನ ಪ್ರಭಾವ ಇರ್ತಕ್ಕಂಥದ್ದು. 8ನೇ ಮನೆ ಕ್ರೋನಿಕ್ ಇಲ್ನೆಸ್ನ ಲಾಸ್ ಮಾಡ್ತಕ್ಕಂಥದ್ದು ಕೇತು. ಗಣಪತಿಯ ಮಂತ್ರ ಹೇಳ್ಕೊಳ್ಳಿ, ಇಲ್ಲ ಅಂದರೆ 9 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಸಾಕು, ಒಳ್ಳೆಯದಾಗುತ್ತೆ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಮುಂದಿನ ಕರೆಗೆ ಹೋಗ್ತಿದ್ದೀವಿ. ಹಲೋ, ನಮಸ್ತೆ. ಹಾ ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಹಾ, ಶಿವಮೊಗ್ಗದಿಂದ ಕಾಲ್ ಮಾಡ್ತಾ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿಮ್ಮ. 1 ಜುಲೈ ಹ್ಞೂ 1995, ಓಕೆ. ರಾತ್ರಿ 9:23. ಯಾವ ಊರಲ್ಲಿ ಹುಟ್ಟಿರೋದು? ಶಿವಮೊಗ್ಗ. ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು? ಜಾಬು ತುಂಬಾ ಸ್ಲೋ ಇದೆ, ಮ್ಯಾರೇಜ್ ಅಲ್ಲಿ ಆಬ್ಸ್ಟ್ಯಾಕಲ್ಸ್ ಇದೆ, ಹಾಗಾಗಿ ಗುರುಜಿ ಹತ್ರ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಹಲೋ, ಹಾಂ, ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ಕಾರ. ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ಬರ್ತಾ ಇದೆ. ನಾನು ಪ್ರತಿ ಒಂದು ವಿಷಯದ ಬಗ್ಗೆ ತುಂಬಾ ತಿಳ್ಕೊಳ್ತಾ ಇದ್ದೀನಿ ಗುರುಜಿ. ತುಂಬ ಚೆನ್ನಾಗಿ ಬರ್ತಾ ಇದೆಯಾ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಅದು ಯಾಕೆ ಕಮೆಂಟಲ್ಲಿ ಬೈತಾ ಇರ್ತಾರೆ ಜನ, ತಲೆ ಇಲ್ಲ ಬಾಲ ಇಲ್ಲ ಅಂತ? ನಮಗೆ ಅವರಿಗೆ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ ಅಷ್ಟೇ ಹೇಳೋದು. ಅವರಿಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ. ಓಕೆ ಓಕೆ, ನಮಗೇನು ಗೊತ್ತೇ ಇಲ್ಲ. ಎಲ್ಲಿ ಓದಿದ್ಯಾ ನೀನು, ಎಲ್ಲಿ ಅಷ್ಟಾಜಿ ಕಲಿತೆ, ಎಲ್ಲಿ ನಮಗೆ ಬುಡಕ್ಕೆ ಬಂದ್ಬಿಡ್ತಾರೆ ಜನ. ಇಲ್ಲ ಗುರುಜಿ, ತುಂಬಾ ಅದ್ಭುತವಾಗಿ ಪ್ರತಿ ಒಂದು ಕುಜ ದೋಷದ ಬಗ್ಗೆ ಮೊನ್ನೆ ಮಾಹಿತಿ ಕೊಟ್ಟಲ್ಲ, ತುಂಬಾ ಅದ್ಭುತವಾಗಿತ್ತು. ಪ್ರತಿಯೊಬ್ಬರಿಗೂ ಇದು ತಿಳುವಳಿಕೆ ಆಗ್ಲೇಬೇಕು ಗುರುಜಿ, ನನ್ನ ಒಂದು ಅಭಿಪ್ರಾಯ. ಕಲಿಯುಗದಲ್ಲಿ ಕಷ್ಟ. ಹೌದು ಗುರುಜಿ, ಕಾಲೆಳೆಯೋರೇ ಜಾಸ್ತಿ. ಹೌದು ಅದಕ್ಕೆ ಕಮೆಂಟ್ ಸೆಗ್ಮೆಂಟ್ ಕಾಲ ಹತ್ರ ಇಟ್ಟಿದ್ದಾರೆ ಕೆಳಗಡೆ. ಹೌದು ಹೌದು ಗುರುಜಿ. ಸರಿ, ಓಕೆ. 29 ವರ್ಷ ಆಯ್ತು, ಯಾಕೆ ಇನ್ನೂ ಮದುವೆ ಆಗಿಲ್ಲ? ಅಬ್ಸ್ಟ್ಯಾಕಲ್ಸ್ ಇದೆ ಗುರುಜಿ. ಏಪ್ರಿಲ್ ಇಂದ ನೋಡ್ತಾ ಕಸ್ಪ್ ಇದ್ದೀನಿ. ನೋಡೋಣ ತಡ್ರಿ, ಕಸ್ಪ್ ಏನು ಹೇಳುತ್ತೆ ಫಸ್ಟ್ ನೋಡೋಣ. ಕಸ್ಪ್ 4ನೇ ಮನೆ. ಫಸ್ಟ್ ಆಫ್ ಆಲ್ ನಿಮ್ಮ ಮಗಳಿಗೆ ಇಂಟ್ರೆಸ್ಟ್ ಅನ್ನೋದು ಫಸ್ಟು ಅರೈಸ್ ಆಗಬೇಕು. ಇಂಟ್ರೆಸ್ಟ್ ಅಂತ ಕರೀತಾರೆ.
ಇಂಟ್ರೆಸ್ಟ್ ಅನ್ನೋದು ಈ 4ನೇ ಮನೆ ಲಾಸ್ ಆಫ್ ಇಂಟ್ರೆಸ್ಟ್, ಜಾಬ್ ಫೋಕಸ್ ಜಾಸ್ತಿ ಇರುತ್ತೆ, ನೇಮ್ ಫೇಮ್ ಮಾಡಬೇಕು, ಚೆನ್ನಾಗಿ ಓದಬೇಕಿನ್ನು, ಓದ್ತಾನೇ ಇರಬೇಕು ಅವ್ರಿಗೆ, ಲೈಫ್ ಲಾಂಗ್ ಓದೋವಂಥ ಒಂದು ಹವ್ಯಾಸ ಜಾಸ್ತಿ ಇರ್ತಕ್ಕಂಥದ್ದು ಬರುತ್ತೆ. ಇಲ್ಲಿ ಯಾವಾಗ 2ನೇ ಮನೆ 7ನೇ ಮನೆ ಇಲ್ಲ, ಇದು ತುಂಬ ಟಫ್ ಕಾಂಬಿನೇಷನ್. ಕಸ್ಪೇನಿರುತ್ತೆ, ಮ್ಯಾರೇಜ್ ಅನ್ನೋದು ವೆರಿ ವೆರಿ ಟಫ್. ಐದರ್ ಬಿಫೋರ್ ಮ್ಯಾರೇಜ್ ಅಂದರೆ ಮದುವೆಗೆ ಮಾಡ್ಕೊಳ್ಳೋಕ್ಕೂ, ಆಫ್ಟರ್ ಮ್ಯಾರೇಜ್ ಪೋಸ್ಟ್ ಮ್ಯಾರೇಜ್ ಅಂದರೆ ಮದುವೆ ಜೀವನನೂ ಕೂಡ ಇದು ತುಂಬ ಟಫ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಆಮೇಲೆ 9ನೇ ಮನೆ ಲಾಸ್ಟಲ್ಲಿ ಇರೋದ್ರಿಂದ ತುಂಬ ಡಿಲೇ ಆಗಿ ಮದುವೆ ಮಾಡ್ಕೊಂಡಿದ್ದೆ. ಹಿರಿಯರ ಆಶೀರ್ವಾದ ಅಥವಾ ಹಿರಿಯರ ಒಂದು ಏನಂತಾರೆ ಸಪೋರ್ಟಿಂದ ನಿಂತ್ಕೊಳ್ಳುತ್ತೆ ಹೊರತು ಮೇಜರಾಗಿ ನಿಂತ್ಕೊಳ್ಳೋಕ್ಕೆ ಇದು ಕಷ್ಟ ಅಂತ ಹೇಳಿ ಕಸ್ಪೇಳುತ್ತೆ. ಇನ್ನು ನಾವು ದಶಾಭುಕ್ತಿಗೆ ಹೋಗಬೇಕು. ದಶಾ ಹೇಗೆ ನಡೀತಾ ಇದೆ, ಮದುವೆ ಬೇಕು ಕೊಡುತ್ತಾ? ಶುಕ್ರದಶ 2027ವರೆಗೂ ಇದೆ. ಆ ಶುಕ್ರದಶದಲ್ಲಿ 2026ವರೆಗೂ ಕೂಡ ಬುಧಭುಕ್ತಿ. ಮ್ಯಾರೇಜ್ ಕಾಂಬಿನೇಷನಲ್ಲಿ ಎರಡೂ ನಾವು ಗಮನವಿಟ್ಟು ನೋಡಬೇಕು. ಎಸ್, ಶುಕ್ರ ಮದುವೆ ಕೊಡ್ತಾ ಇರ್ತಕ್ಕಂಥ ಕಾಂಬಿನೇಷನ್ ಇದೆ. ಬಟ್ ಆದರೆ 4ನೇ ಮನೆ ಸ್ವಲ್ಪ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ, ಅಂದರೆ ನಮಗೆ ಸಮಾಧಾನನೇ ಇಲ್ಲದೆ ಇರತಕ್ಕಂಥ ಕಾಂಬಿನೇಷನ್ ಶುಕ್ರ ಹಂಗೂ ಹಿಂಗೂ ಓಕೆ ಮಾಡಿದ್ದಾನೆ. ಈಗ ಭುಕ್ತಿಗೆ ಹೋಗಬೇಕು. ಭುಕ್ತಿ ವೆರಿ ವೆರಿ ಸ್ಟ್ರಾಂಗ್. ನೋಡಿ, ಕಸ್ಪು ಸರಿಯಾಗಿ ಬರೆದಿಲ್ಲ. ಅಂದರೆ ನಮ್ಮ ಒಂದು ಜೀವನ ಅನ್ನೋದು ಆ ಕಸ್ಪ್ ಅಂತ ಕರಿತೀವಿ, ಅಲ್ಲಿ ಸರಿಗೆ ಬಂದಿಲ್ಲ. ಅಂದರೆ ಇಲ್ಲಿ ಪಾಸಿಟಿವ್ ಇದ್ದರೂ ಕೊಡ್ತಾ ಇಲ್ಲ. ಅಲ್ಲಿ ಎಸ್ ಅಂದರೆ ಇಲ್ಲಿ ಈಸಿ ನಮಗೆ. ಅಲ್ಲಿ ಫಸ್ಟು ಒಂಥರ ಅಲ್ಲಿ ದರ್ಶನ ಟಿಕೆಟ್ ತಗೊಂಡ್ರೆ ಇಲ್ಲಿ ಬೇಗ ದರ್ಶನ ಆಗುತ್ತೆ. ಅಲ್ಲಿ ಟಿಕೆಟ್ ಸರಿ ಇಲ್ಲ. ಇಲ್ಲಿ ನಮಗೆ 7th ಹೌಸ್ ಬಂದರೂ ಕೂಡ ಕಷ್ಟ. ಸದ್ಯಕ್ಕೆ ಶುಕ್ರದಶ ಇರೋವರೆಗೂ ಕೂಡ ಉತ್ತಮವಾಗಿ ಹೋಗುತ್ತೆ 2027. ಅದಾದಮೇಲೆ ಸೂರ್ಯ ಬರುತ್ತೆ. ಸೂರ್ಯ ಹಿರಿಯರ ಒತ್ತಡದಿಂದ ಸ್ವಲ್ಪ ಜೀವನ ಚೆನ್ನಾಗೋಗುತ್ತೆ ಅಥವಾ ಹಿರಿಯರ ಆಶೀರ್ವಾದದಿಂದ ಚೆನ್ನಾಗಿ ಹೋಗುತ್ತೆ. 7ನೇ ಮನೆ ಕಾಂಬಿನೇಷನಲ್ಲಿ ಇಲ್ಲಿ ನಮಗೆ ಮಂಗಳ ಬಂದಿರೋದ್ರಿಂದ ಹವಳನ ಧರಿಸ್ಕೊಳ್ಳೋಕ್ಕೆ ಹೇಳಿ ಇದೇ ವರ್ಷ ಎಂಡ್ ಒಳಗಡೆ ಮದುವೆ ಖಚಿತವಾಗಿದೆ. ಡಿಸಿಷನ್ ಬೇಗ ತಗೊಂಡ್ರೆ ಒಳ್ಳೆಯದಾಗಲಿ. ಓಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್, ಯಾವೂರಿಂದ ಕಾಲ್? ಬ್ಯಾಂಗ್ಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 11/3/1987. 11/3/1987. ಸಮಯ? ಅಲ್ಲ, 97. 87. ಓಕೆ, 97. 97. ಓಕೆ, ಟೈಮಿಂಗ್ ಹೇಳಿ. 11:15 AM. 11:15 AM. ಯಾವ ಊರಲ್ಲಿ ಹುಟ್ಟಿರೋದು? ಬ್ಯಾಂಗ್ಳೂರ್. ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು? ಕೆರಿಯರ್ ಯಾವ ಫೀಲ್ಡಲ್ಲಿ ಅನುಕೂಲ ಆಗುತ್ತೆ ಅಂತ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಈಗ 29 ನಾನು ಹೇಳ್ತಕ್ಕಂಥದ್ದು ತಪ್ಪಾಗುತ್ತೆ. 29 ನಿಮ್ಗೆ ಏಜು. ಈಗ ನೀವು ಡಾಕ್ಟ್ರ್ ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳೋಕ್ಕಾಗಲ್ಲ. 10ನೇ ಮನೆ ಸ್ವಲ್ಪ ಅಧಿಕಾರದ ಕಾಂಬಿನೇಷನ್ ತೋರಿಸ್ತಾ ಇದೆ. MBA, ಸೇಲ್ಸ್, ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್ ಇದು ತುಂಬ ಒಳ್ಳೆಯದು ಅಂತ ಇಲ್ಲಿ ತೋರಿಸ್ತಾ ಇದೆ. ಸೆಕೆಂಡ್ರಿ ಲೆವೆಲಲ್ಲಿ 4 ಬರ್ತಾ ಇದೆ ಅಂತಂದರೆ ಟ್ರೈನಿಂಗು, ಟೀಚಿಂಗು, ಪ್ರೊಫೆಸರ್ ಇವೆರಡು ಲೈನ್ ತೋರಿಸ್ತಾ ಇದೆ. ಬಟ್ ನಾವು ಓದಿರೋದು ಯಾವುದಿರುತ್ತೆ ಆ ದಶಾಭುಕ್ತಿ ಅದನ್ನು ನೋಡಿಕೊಂಡು ಇದಕ್ಕೆ ಮ್ಯಾಚ್ ಮಾಡ್ಕೊಂಡು ಹೋಗಬೇಕು. ಏನು ಓದಿದ್ದೀರಾ? ಅಗ್ರಿಕಲ್ಚರ್, BSc AG. ಹಾಂ. ಕಂಪ್ನಿಗೆ ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ಗೆ ಜಾಯ್ನ್ ಆಗಿ ಯಾವ್ದಾರು ಒಂದು ಸೀಡ್ ಕಂಪ್ನಿಗೆ ಹೋಗಿ ಬೀಜ ನಿಗಮ ಅಂತ ಇರ್ತಕ್ಕಂಥದ್ದು. ಗೌರ್ಮೆಂಟಿಗೆ ಟ್ರೈ ಮಾಡಿದ್ದೆ 4-5 ವರ್ಷ, ಅದಾಗಿರಲಿಲ್ಲ. ಹಾಂ, ಓಕೆ. ಗೌರ್ಮೆಂಟ್ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. 4-5 ವರ್ಷ ಟ್ರೈ ಮಾಡಿದ್ರಾ? ಹಾಂ. ಇಲ್ಲಿ ದಶಾದಲ್ಲಿ ನೋಡೋಣ. ದಶಾದಲ್ಲಿ 9ನೇ ಮನೆ ನಿಮಗೆ ನೋಡಿ 10ನೇ ಮನೆ ಬರಬೇಕು ಗೌರ್ಮೆಂಟ್ ಜಾಬ್ಗೆ. 10ನೇ ಮನೆ ಹಿಂದಿಂದ ಮನೆ 9ನೇ ಮನೆ. ಆ 9 ಬಂದಾಗ ಹತ್ರದಲ್ಲಿ ಬಂದು ಹೊಟ್ಟೋಗುತ್ತೆ. ಆದರೆ ಸರ್ ಸೆಲೆಕ್ಷನ್ ಆಗೋ ಥರ ಆಗಿತ್ತು, PSI ಕ್ಯಾನ್ಸಲ್ ಆಗೋಯ್ತು. ನಾನು ಇನ್ನೇನು ಹೇಳಿದ್ದು ಇವಾಗ ಅದೇ ಹೇಳಿದ್ದು. 9ನೇ ಮನೆ ಅಂದರೆ ಅಷ್ಟೇ, ಏನು ಮಾಡೋಕ್ಕಲ್ಲ. 9ನೇ ಮನೆ ಭಾಗ್ಯ, ಲಕ್ ಅಂತಾರೆ. ಏನಿಲ್ಲ, ಲಕ್ಕು ಇಲ್ಲ, ಏನೂ ಇಲ್ಲ. ಮನೇಲಿ ಕೂತ್ಕೊಂಡು ಊಟ ಮಾಡೋದು ಅಷ್ಟೇ 9ನೇ ಮನೆ. ಭುಕ್ತಿಗಳಲ್ಲಿ 9, 10 ಬಂದಿದೆ. ಈಗ ಇನ್ನೊಂದ್ಸತಿ ಟ್ರೈ ಮಾಡಿ. ನನ್ನ ಸಜೆಷನ್ನು ಮ್ಯಾನೇಜ್ಮೆಂಟ್ ಸೈಡ್ ಟ್ರೈ ಮಾಡಬೇಕು. ಸೊ ಇನ್ನೊಂದ್ಸತಿ ಗೌರ್ಮೆಂಟ್ ಟ್ರೈ ಮಾಡಿ. 10ನೇ ಮನೆ ಇರ್ತಕ್ಕಂಥ ಒಂದು ಕಾಂಬಿನೇಷನ್ನು ಶುಕ್ರ 1-6 ಎಲ್ಲಿವರೆಗೂ ಇದೆ ನೋಡೋಣ. ಶುಕ್ರ 2027 ಅದು ಹೋಗ್ಬಿಡುತ್ತೆ. ಸೂರ್ಯ ಬಂದಾಗ ಸ್ವಲ್ಪ ಸ್ಟ್ರಾಂಗ್ ಇದೆ. 27 ನಂತರ ಟ್ರೈ ಮಾಡಿ. ಯಾಕಂದರೆ ಕೆಲವ್ರಿಗೆ ಈ ಗೌರ್ಮೆಂಟ್ ಜಾಬ್ 32, 33ವರೆಗೂ ಇರುತ್ತಲ್ವಾ. ಸೊ ಅಲ್ಲಿವರೆಗೂ ಟ್ರೈ ಮಾಡ್ಬೋದು. ಸೂರ್ಯನಲ್ಲೂ ಕೂಡ 10-4 ಕಾಂಬಿನೇಷನ್, 10-1-6 ಕಾಂಬಿನೇಷನ್ ಇದೆ. ಬಲಗೈ ಮಧ್ಯದ ಬೆಳಗ್ಗೆ ಜಿರ್ಕಾನ್ ಹಾಕ್ಕೊಳ್ಳಿ, ಒಳ್ಳೆಯದಾಗತ್ತೆ. ಜ್ಯೋತಿಷ್ಯ ಕಲೀರಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮೊಮ್ಮಗನ ಬಗ್ಗೆ ಕೇಳಬೇಕಾಯ್ತಮ್ಮ. ಹುಟ್ಟಿದ ದಿನಾಂಕ ಹೇಳಿ. ಹುಟ್ಟಿದ ದಿನಾಂಕ 6/5/2019. ಓಕೆ, ಸಮಯ? ಸಮಯ ಮಧ್ಯಾಹ್ನ 3:38.
ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ದೇವನಹಳ್ಳಿ. ಅಂದರೆ ಯಾವ ತಾಲೂಕಿಗೆ ಬರುತ್ತೆ ಅದು? ಅವನಿಗೆ ಇದು ಬೆಂಗಳೂರು ರೂರಲ್ ಬರುತ್ತಮ್ಮ, ದೇವನಹಳ್ಳಿ ಬೆಂಗಳೂರು. ಓಕೆ ಓಕೆ. ಗ್ರಾಮಾಂತರ. ಸರಿ, ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು? ಅವನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ. ಹೌದಾ ಮೇಡಮ್? ಹಾಂ ಸರಿ. 5 ವರ್ಷಕ್ಕೆ ತಿಳ್ಕೋಬೇಕು ಅನ್ನೋ ಕುತೂಹಲ ಯಾಕೆ ಬಂದಿದೆ? 5 ವರ್ಷ, ಇನ್ನೂ LKGನೂ ಇಲ್ಲ, ಹಾಂ ಹಾಂ, UKGನೂ ಇಲ್ಲ, ಫಸ್ಟ್ ಸ್ಟ್ಯಾಂಡರ್ಡು ಇಲ್ಲ. ಹೌದು ಹೇಳಿ ಸರ್. ಅದೇ ಮಗು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ನಾನು ಹೇಳಿದ್ದು ಕೇಳಿಸ್ತಾನೆ ಇಲ್ವೋ ನಿಮಗೆ? ಹಾಂ ಕೇಳ್ತು ಸರ್. ದಶಗಳು ಬದಲಾಗ್ತಾ ಇರುತ್ತೆ. ಈಗ ಚಂದ್ರದಶ 2029ಕ್ಕೆ ಮುಗಿದೋಗುತ್ತೆ, ಅಂದರೆ 4 ವರ್ಷ ಇಲ್ಲಿಂದ. 4 ವರ್ಷ ಅಂತಂದರೆ ಅವ್ನು 6ನೇ ಕ್ಲಾಸ್ಗೆ ಚಂದ್ರ ಮುಗಿದೋಗುತ್ತೆ. ಮಂಗಳ ಮತ್ತೆ 7 ವರ್ಷ ಬರುತ್ತೆ. ಅಲ್ಲಿಂದ 7 ಅಂತಂದರೆ 7+4 11th ಸ್ಟ್ಯಾಂಡರ್ಡ್ಗೂ ಇರುತ್ತೆ. ಆಮೇಲೆ ರಾಹು ಇಂಪಾರ್ಟೆಂಟ್ ಆಗ್ತಾನೆ. ಇಲ್ಲಿ ರಾಹು ಕಾಂಬಿನೇಷನ್ ನೋಡ್ರೆ 10th ಹೌಸ್, 3rd ಹೌಸ್, 7th ಹೌಸ್ ಕಾಂಬಿನೇಷನ್ ಇದೆ. ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಫಸ್ಟ್ ಲೆವೆಲಲ್ಲಿ. ಸೆಕೆಂಡ್ ಲೆವೆಲಲ್ಲಿ ಈ ಟೆಕ್ನಿಕಲ್ ಸೈಡು, ಅಂದರೆ ಈ ಸಾಫ್ಟ್ವೇರ್ ರೈಟಿಂಗ್ ಅಂತ ಬರೀತಾರೆ, ಕೋಡಿಂಗ್ ಅಂತ ಬರೀತಾರೆ, ನೆಟ್ವರ್ಕಿಂಗ್ ಅಂತ ಬರೀತಾರೆ, ಅದನ್ನು ಹೋಗ್ತಾರೆ. ಆದರೆ ಮೊದಲ 5 ವರ್ಷ ಹಠ ಓದೋದು ಕಮ್ಮಿ. ಯಾಕಂದರೆ ಯಾವಾಗಲೂ ಕೂಡ ಮೊದಲ ಇನಿಷಿಯಲ್ ಡೇಸಲ್ಲಿ 8 ಬಂದಿದೆ ಅಂದ ಇದು ಹಠ ಕೊಡುತ್ತೆ, ಎಜುಕೇಷನ್ ಕೊಡೋಲ್ಲ. ಅದಾದಮೇಲೆ 9th ಹೌಸು ಎಜುಕೇಷನ್ ಮೇಲೆ ಆಸಕ್ತಿ ಬರುತ್ತೆ. ಸೊ ಮಂಗಳನಲ್ಲಿ ಆಸಕ್ತಿ ಜಾಸ್ತಿ. 2029 ಇಂದ 7 ಇಯರ್ಸ್ ಒಳ್ಳೆ ರಿಸಲ್ಟ್ ತೆಗಿತಾರೆ. ತುಂಬ ಚೆನ್ನಾಗಿ ಓದ್ತಕ್ಕಂಥ ಕಾಂಬಿನೇಷನ್ನು ಹೆಚ್ಚಾಗಿ ಬರುತ್ತೆ. ಆದರೂ ಕೂಡ ಒಳಗಡೆ ಸ್ವಲ್ಪ ಸೋಂಬೇರಿ ಕಾಂಬಿನೇಷನ್ನು ಕಂಡು ಬರ್ತಾ ಇದೆ. ಈಗ ಸದ್ಯಕ್ಕೆ ನಾನು ಏನೂ ದಾನ ಕೊಡೋದಿಲ್ಲ, ಯಾಕಂದರೆ 4 ಇಯರ್ಸ್ ಅಂದರೆ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ಗೆ ನಾವೇನು ಪರಿಹಾರ ಕೊಡೋಣ, ಏನು ರ್ಯಾಂಕ್ ಬರಲಿ ಅಂತ ಕೊಡೋಣ, ಏನೂ ಬೇಡ. ಫಸ್ಟ್ ಕ್ಲಾಸಾಗಿ ಕಾಂಬಿನೇಷನ್ ತೋರಿಸ್ತಾ ಇದೆ. ರಾಹು ದಶೆಯಲ್ಲಿ ಉತ್ತಮವಾಗಿದೆ. 8 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಆ ಮಗುಗೆ ಹಾಕಿಸಿ 1 ವರ್ಷ ಆದಮೇಲೆ ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ನಾನು ಬಳ್ಳಾರಿಯಿಂದ ಫೋನ್ ಮಾಡೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಮೇಡಮ್ 28 ಸೆಪ್ಟೆಂಬರ್ 28 ಸೆಪ್ಟೆಂಬರ್ 1996. 96. ಓಕೆ, ಸಮಯ ಬೆಳಗ್ಗೆ 6 ಗಂಟೆ 31 ನಿಮಿಷ. ಬೆಳಗ್ಗೆ 6 ಗಂಟೆ 36 ನಿಮಿಷನಾ? 31 ನಿಮಿಷ. ಯಾವ ಊರಲ್ಲಿ ಹುಟ್ಟಿರೋದು? ಬಳ್ಳಾರಿ ಮೇಡಮ್. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಇದು ನನಗೆ ಜಾತಕದಲ್ಲಿ ಪಿತೃದೋಷ ಇದೆ ಅಂತ ಹೇಳಿದ್ದಾರೆ. ಆಫೀಸಲ್ಲಿ ಅಂದರೆ ಜಾಬಲ್ಲಿ ನಿಮಗೆ ಕಿರಿಕಿರಿನಾ? ಇಲ್ಲ ಮೇಡಮ್, ಜಾಬ್ ಎಲ್ಲ ಸಿಕ್ಕಿದೆ ನನಗೆ, ಮದುವೆ ಆಗಿಲ್ಲ. ಪಿತೃದೋಷ ಇದೆ, ಪಿತೃದೋಷದಿಂದ ಮದುವೆ ನಿಧಾನ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಪಿತೃದೋಷ ಇದೆ, ಪಿತೃದೋಷದಿಂದ ಮದುವೆ ವಿಳಂಬ ಅಥವಾ ಲೇಟ್ ಆಗುತ್ತೆ ಅಂತ ಹೇಳಿದಾರಂತೆ ಗುರುಗಳು. ಸೊ ಅವ್ರನ್ನೇ ಯಾಕೆ ಕೇಳಬಾರ್ದು, ನನ್ನ ಯಾಕೆ ಕೇಳ್ತಾ ಇದ್ದೀರಾ? ಇಲ್ಲ ಸರ್, ನೀವು ಅದೆಲ್ಲ ಹೇಳ್ತಾ ಇದ್ದೀರಲ್ಲ ಸರ್, ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ನಾವು ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಸರ್. 65,000 ಜನ ವಿದ್ಯಾರ್ಥಿಗಳಿದ್ದಾರೆ, ಅರ್ಥ ಆಯ್ತಾ? ಒಂದು ಇಲ್ಲ ಸರ್, ನಿಮ್ಮ ಪ್ರೋಗ್ರಾಮ್ ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ, ನಿಮಗೆ ಹೇಳ್ತಾ ಇಲ್ಲ. ಅವ್ನು ಯಾರೋ ಪಿತೃದೋಷ ಹೇಳಿದಾನ ಅವನಿಗೆ ಹೇಳ್ತಾ ಇರೋದು. ಅವ್ರು ಯಾವ ಎಜುಕೇಷನು ಇಲ್ಲ ಸರ್. ಪಿತೃದೋಷ ಹೇಳೋರ್ದು ಫಸ್ಟು ಸರ್ಟಿಫಿಕೇಟ್ ಕೇಳಿ, ಏನು ಮಾಡಿದ್ದಾರೆ ಅಂತ. MBA ಮಾಡಿದಾರ ಕೇಳಿ, ಇಂಜಿನಿಯರಿಂಗ್ ಮಾಡಿದಾರ ಕೇಳಿ, MBBS ಮಾಡಿದಾರ ಕೇಳಿ. ನಾನೇನು ಮಾಡಿದ್ದೀನಿ ಅಂದರೆ MBA ಮಾಡಿದ್ದೀನಿ, ಟಾಪ್ ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೀನಿ, ಸ್ಪೈಸಲ್ಲಿ ಹೆಡ್ ಆಗಿದೆ, ಜಿಲೆಟಲ್ಲಿ ಹೆಡ್ ಆಗಿದೆ, ಜಾನ್ಸನಲ್ಲಿ ಸೌತ್ ಇಂಡಿಯಾ ಹೆಡ್ ಆಗಿದೆ, ಸ್ಯಾಮ್ಸಂಗ್ ಮೊಬೈಲಲ್ಲಿ ಸೌತ್ ಇಂಡಿಯಾ ಹೆಡ್ ಆಗಿದೆ. 1,500 ಜನ ರಿಪೋರ್ಟ್ ಮಾಡ್ತಾಯಿದ್ರು. ಸಾಕು ನನಗೆ ಅಂತ ಹೇಳಿ ಶಾಸ್ತ್ರ ಸ್ವಲ್ಪ ಜನಕ್ಕೆ ಪರಿಚಯ ಮಾಡಿಸ್ಕೊಳ್ಳೋಣ, ಹಿಂದೂ ಧರ್ಮನ ಉಳಿಸೋಣ ಬೆಳೆಸೋಣ ಅಂತ ಬಂದಿರೋದೇ ಹೊರತು ಇದರಲ್ಲಿ ದೋಷ ಹೇಳ್ಕೊಂಡು ಕೂತ್ಕೊಂಡು ಬೆಳೆ ಬೆಳೆಸ್ಕೊಳ್ತಕ್ಕಂಥ ಕಾಂಬಿನೇಷನ್ ಅಲ್ಲ. ಪಿತೃದೋಷ ಈ ದೋಷ ಯಾವುದರಲ್ಲೂ ಕೂಡ ಶಾಸ್ತ್ರದಲ್ಲಿ ಬರೆದಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲರೂ ಪಿತೃದೋಷ ಅಂತಿದೆಯಾ? ನಾನು ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ. ಭಗವದ್ಗೀತೆಯಲ್ಲಿ ಇದೆಯಾ? ಮಾತೃದೋಷ ಇದೆಯಾ? ಪಿತೃದೋಷ ಇದೆಯಾ? ಅಲ್ಲಿ ಕೊಲೆಗಳೇ ನಡೆದಿರೋದು. ಅದಲ್ಲಿ ಅವ್ನು ನೋಡಿ ಇವ್ನು ನೋಡಿ. ಅಲ್ಲಿ ಅರ್ಜುನ ಕರ್ಣನ ಸಾಯಿಸ್ದ, ಅದ್ಯಾವ ದೋಷ ಅಲ್ವಾ? ಆಮೇಲೆ ಭೀಷ್ಮನ್ನು ಸಾಯಿಸಿದ್ರು, ಅದ್ಯಾವ ದೋಷ? ಎಷ್ಟೋ ಸೈನಿಕರು ಸತ್ರು, ಅದ್ಯಾವ ದೋಷ? ಕೌರವರು ಸತ್ರು, ಅದ್ಯಾವ ದೋಷ? ಸಮಥಿಂಗ್ ರಾಂಗ್ ಕ್ಯಾಲ್ಕುಲೇಷನ್. ಈ ದೋಷ ಪಿತೃದೋಷ ಅನ್ನೋದು ಏನೂ ಇಲ್ಲ, ಕಂಪ್ಲೀಟ್ಲಿ ರಾಂಗ್. ಇವರ ಜಾತಕದಲ್ಲಿ ಮ್ಯಾರೇಜ್ ಹೇಳಿದ್ರಲ್ವಾ, ಮ್ಯಾರೇಜಲ್ಲಿ ನೋಡಬೇಕು ಅಂತಂದರೆ ಇಲ್ಲಿ ಶುಕ್ರದಶೆ ನಡೀತಾ ಇದೆ. ಶುಕ್ರನ ನಕ್ಷತ್ರ 12ನೇ ಮನೆ ತೋರಿಸ್ತಾ ಇದೆ. ಎಲ್ಲಿಂದ ಮದುವೆ ಆಗುತ್ತೆ? ಆ ಬ್ಲೂ ಕಲರ್ ದಶ 6ನೇ ಮನೆ ತೋರಿಸ್ತಾ ಇದೆ, ಇಲ್ಲಿ ಡೌನ್ ಇದೆ. ಎಲ್ಲಿಂದ ಪಿತೃದೋಷ ತೋರಿಸ್ಬೇಕು ನಾವು ಇಲ್ಲಿ?
ಬುಧನ ಕಾಂಬಿನೇಷನಿಂದ ಇಲ್ಲಿ ಡೌನು. ಇಲ್ಲಿ ಪಿತೃದೋಷ ಯಾವ ಕಡೆಯಿಂದ ಬಂತು? ಅರ್ಧಂಬರ್ಧ ಓದಿರೋರ ಹತ್ರ ಹೋಗ್ತಾರೆ ಎಲ್ಲರೂ ಜನ. ಇವ್ರು ಹೋಗಿರೋದೇ ಕಾಂಪೌಂಡ್ರ್ ಹತ್ರ. ನಾನು ಹೇಳ್ತಾರೆ ನನ್ನ ಕಾಂಪೌಂಡ್ರ್ ಹತ್ರ 90% ಆಫ್ ದಿ ಪಬ್ಲಿಕ್ ಹೋಗೋದೇ ಕಾಂಪೌಂಡ್ರ್ ಹತ್ರ. ಈ ಕಾಂಪೌಂಡ್ರ್ ಅಂದರೆ ಕೆಳಗಡೆ ಕಮೆಂಟ್ ಮಾಡ್ತಾರೆ. ಯಾರು ಕಮೆಂಟ್ ಮಾಡೋರು ಕಾಂಪೌಂಡ್ರು ತಮ್ಮಂದ್ರೆ ಅನಿಸುತ್ತೆ. ಕೆಳಗಡೆ ಕಮೆಂಟ್ ಮಾಡ್ತಾರಲ್ಲ ಅವರು ಮ್ಯಾರೇಜ್ ಈಸ್ ವೆರಿ ಡಿಫಿಕಲ್ಟ್ ದಶಾದಲ್ಲಿ. ಮ್ಯಾರೇಜ್ ಲೈಫ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಯಾಕಂದರೆ 2ನೇ ಮನೆ 7ನೇ ಮನೆ ದಶಾದಲ್ಲಿ ಬರಲೇಬೇಕು. ಸ್ಟಾರ್ಟಿಂಗಲ್ಲಿ 2ನೇ ಮನೆ 9ನೇ ಮನೆ ಇದೆ, ತುಂಬಾ ಮೈಲ್ಡ್ ಆಗಿದೆ. ನಾನು ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರ್ತೀನಿ ಕೆಳಗಡೆ. ಇಲ್ಲಿ ಪರ್ಸೆಂಟೇಜ್ ಇದೆ, ಇಲ್ಲಿ 20%, 30%, 50% ಕಾಂಬಿನೇಷನ್ ಇದೆ. ಈ ಕಾಂಬಿನೇಷನ್ ನಾವು ತೊಗೊಂಡ್ರೆ ಜಸ್ಟ್ 20% ಮಾತ್ರನೇ ಯೋಗ ಇರೋದು. ಶನಿ ದಶ ನೋಡಿದಾಗ, ಶನಿ ಭುಕ್ತಿ ನೋಡಿದಾಗ ಅಲ್ಲೂ ಕೂಡ 6, 5 ಬರ್ತಕ್ಕಂಥದ್ದು. ನೆಕ್ಸ್ಟು ಬುಧ ಬಂದಾಗ ಮದುವೆ ತೋರಿಸುತ್ತೆ, ಬಟ್ ಮದುವೆ ಜೀವನ ಚೆನ್ನಾಗಿರಲ್ಲ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಬುಧ ಬರೋವರೆಗೂ ಕಷ್ಟನೇ. ಬುಧ ಬರ್ತಕ್ಕಂಥ ಒಂದು ಚಾನ್ಸಸ್ಸು ಯಾವಾಗಿದೆ ಅಂತ ನೋಡೋಣ. 2027 ತೋರಿಸ್ತಾ ಇದೆ. ಬಂದಿರೋದನ್ನು ಸುಮ್ಮನೆ ಬ್ಲೈಂಡಾಗಿ ಮಾಡ್ಕೋಬೇಕು. ಯಾಕಂದರೆ ಜಾತಕನೇ ದಶನೇ ಚೆನ್ನಾಗಿಲ್ಲ. ಮ್ಯಾರೇಜ್ನ ನಾನು ಕಿತ್ತಾಕ್ತೀನಿ ಅಂತ ದಶ ಹೇಳ್ತಾ ಇದೆ. ನೀನು ಯಾರನ್ನಾರು ಮಾಡ್ಕೋ, ವಾರ್ನಿಂಗ್ ಕೊಡ್ತಾ ಇರುತ್ತೆ. ಮದುವೆ ಡಿಲೇ, ಯಾರ್ಯಾರು ಮದುವೆ ಡಿಲೇ ಇದೆಯಲ್ಲ, ಒಂದು ಹೇಳ್ಬಿಟ್ಟು ಮುಗಿಸ್ಕೊಳ್ಳೋಣ ಸಮಯದ ಭಾವದಿಂದ. ಯಾರ್ಯಾರಿಗೆ ಮದುವೆ ಡಿಲೇ, ಪ್ಲ್ಯಾನೆಟ್ಸ್ ಆರ್ ಟೆಲಿಂಗ್ ಯುವರ್ ಮ್ಯಾರೇಜ್ ಲೈಫ್ ಈಸ್ ಡ್ಯಾಮೇಜ್ಡ್, ಬಿ ಕೇರ್ಫುಲ್, ಐ ಆಮ್ ನಾಟ್ ಗಿವಿಂಗ್. ಪಾಪ ತುಂಬ ಅವ್ರ ಕರ್ಮದ ಪ್ರಕಾರ ವರ್ಕ್ ಮಾಡ್ತಾರೆ ಗ್ರಹಗಳು. ನಾವು ಅರ್ಥ ಮಾಡ್ಕೊಳ್ಳೋ ಮ್ಯಾರೇಜ್ ಲೇಟ್ ಆಯಿತು 90% ಮ್ಯಾರೇಜ್ ಲೇಟ್ ಆದವ್ರದ್ದೆಲ್ಲ ಕೂಡ ವೈವಾಹಿಕ ಜೀವನ ಒಂಥರ ಸಮಸ್ಯೆ ಆಗಿಬಿಡುತ್ತೆ. ಇದಕ್ಕೆ ಈ ಥರ ಕಾಂಬಿನೇಷನ್ಗೆ ಯಾವಾಗ ಮದುವೆ ಆಗಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.